ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಿಕಲಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಟಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀ ಸತ್ಯಧ್ಯಾನತೀರ್ಥ ನಾಂ ಚರಿತ್ರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಸತ್ಯಧ್ಯಾನದ ಚರಿತ್ರೆ, ಬಾಲ್ಯದಲ್ಲಿ ಅವ್ರು ಹೇಗೆ ಒಮ್ಮೆಲೆ ವಿದ್ಯೆಯಲ್ಲಿ ಪರಿಣತಿಯನ್ನು ಪಡೆದರು, ಆನಂತರ ತಾವು ದಿವಾನರಾಗಿ ಮಠದ ವ್ಯವಸ್ಥೆಯನ್ನು ಹೇಗೆ ಚೆನ್ನಾಗಿ ನೋಡಿಕೊಂಡರು, ಆನಂತರ ತಾವು ಸ್ವತಃ ಪೀಠದ ಮೇಲೆ ಕೂತ ಮೇಲೆ ಮಾಡಿರ್ತಕ್ಕಂಥ ಒಂದು ವೈಶಿಷ್ಟ್ಯ, ಅವರು ಪೀಠಕ್ಕೆ ಕುಳಿತ ಮೇಲೆ ಅವರು ಮಾಡಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಪ್ರತಿಯೊಂದು ಊರಿಗೆ ಹೋಗಬೇಕು, ಆನಂತರ ಪ್ರತಿಯೊಂದು ಊರಿಗೆ ಹೋದ ನಂತರ ಅಲ್ಲಿ ವಿದ್ವಾಂಸರನ್ನೆಲ್ಲ ಕರಿಬೇಕು, ಎಲ್ಲರಿಗೂ ಆಮಂತ್ರಣ. ದ್ವೈತದವರಿರಲಿ, ಅದ್ವೈತಗಳಿರಲಿ, ವಿಶಿಷ್ಟಾದ್ವೈತ ಇರಲಿ, ಯಾರೇ ಇರಲಿ, ಅವ್ರಿಗೆ ಆಮಂತ್ರಣ ಕೊಡೋದು. ಆನಂತರ ಅವ್ರು ಹೇಳೋದು, ಸೋಲ್ಬೇಕು ಗೆಲ್ಲಬೇಕು ಅಂತ ಅಂದ್ಕೊಂಡು ಅಂತಕ್ಕಂಥ ರೀತಿಯಿಂದಲ್ಲ.
ಆನಂತರ ಶಾಸ್ತ್ರಾರ್ಥ ಮಾಡಬೇಕು. ನಿಮ್ಮ ಶಾಸ್ತ್ರದಲ್ಲಿ ನಿಮಗೇನು ಪರಿಣತಿ ಇದೆ ಆ ರೀತಿಯಾಗಿರ್ತಕ್ಕಂಥ ಪರಿಣತಿಯನ್ನು ನೀವು ವ್ಯಕ್ತಪಡಿಸ್ರಿ. ಆನಂತರ ಏನಂತಾರೆ, ಈಗ ಫ್ರೆಂಡ್ಲಿ ಅಂತ ತಿಳ್ಕೊಂಡಂತಾರಲ್ಲ, ಅಥವಾ ಸ್ಪೋರ್ಟ್ಮನ್ಶಿಪ್, ಆ ರೀತಿಯಾಗಿ ತಪ್ಪಿದ್ರೆ ತಪ್ಪು ಒಪ್ಕೊಳ್ರಿ. ನಿಮಗೆ ಕನ್ವಿನ್ಸ್ ಆಗುವವರೆಗೂ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಯಾವುದು ಜಗಳ ಇತ್ಯಾದಿಗಳಲ್ಲ. ವಾದೇ ವಾದೇ ಜಾಯತೆ ತತ್ವಬೋಧ. ಯಾಕಂತ ತಿಳ್ಕೊಂಡಂತಂದರೆ ಖಂಡನ ಮಂಡನ ಅಂತ ತಿಳ್ಕೊಂಡಂತಕ್ಕಂಥ ಸಂದರ್ಭದ ಏನಾಯಿತು ಅಂತಂದರೆ ಅವಾಗ ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಮಧ್ಯಸ್ಥರು, ಜಗಳ, ಬಡದಾಟ ಚಾಲು ಆಗ್ತಿದ್ದು. ಅವಾಗ ಬೇಡ ಅವರು ಕುಂಭಕೋಣದಲ್ಲಿರ್ತಕ್ಕಂಥ ಸಂದರ್ಭದೊಳಗೆ ಆವಾಗ ಕ್ಷೇತ್ರಜ್ಞ ಭಗವದ್ಗೀತಾದ ಕ್ಷೇತ್ರಜ್ಞ ವಿಚಾರದ ಮೇಲೆ ಅವರು ಚಂದ್ರಶೇಖರ ಶಾಸ್ತ್ರಿ ಅಂತ ತಿಳ್ಕೊಂಡಂತೇಳಿ ಅವ್ರ ಜೊತೆಗೆ ಭಾಳ ವಿಸ್ತಾರವಾಗಿರ್ತಕ್ಕಂಥ ವಾದ ಆಯಿತು. ನಂತರ ಅವರು ಒಪ್ಪಿಕೊಂಡು ನೀವು ಹೇಳೋದು ಭಾಳ ಅತ್ಯಂತ ಸರಿ ಅಂತ ತಿಳ್ಕೊಂಡಂತೇಳಿ. ಅಲ್ಲಿ ಮುಖ್ಯ ಏನು ಅಂತ ತಿಳ್ಕೊಂಡಂತಂದರೆ ಕ್ಷೇತ್ರಜ್ಞಗಳು ಶ್ಲೋಕ ಈ ರೀತಿಯಾಗದ: ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರಕ್ಕೆ ಕ್ಷೇತ್ರ ಅಂತ ತಿಳ್ಕೊಂಡಂತೇಳಿ ಹೆಸರು. ಇದಂ ಯೋ ವೇತ್ತಿ ತತ್ವತಃ, ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಅವರು ತತ್ವಜ್ಞಾನಿಗಳು ಅಂತ ತಿಳ್ಕೊಂಡಂತೇಳಿ ಭಗವದ್ಗೀತಾಳು ಸರಿಕಟ್ಟನೆ ಹೇಳ್ಯಾನ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರ ಕ್ಷೇತ್ರ ಅಂತ ಅನಿಸ್ಕೊಳ್ತದೆ. ಈ ಕ್ಷೇತ್ರಂ ಯೋ ವೇತ್ತಿ ತತ್ವತಃ, ಈ ಕ್ಷೇತ್ರವನ್ನು ಯಾವನ ಚೆನ್ನಾಗಿ ತಿಳ್ಕೊಳ್ತಾನೆ ಅವನೇ ತತ್ವಜ್ಞಾನಿ ಅಂತ ತಿಳ್ಕೊಂಡಂತೇಳಿ. ಅದ್ವೈತಿಗಳ ಪ್ರಕಾರ ಏನು ಅಂತ ತಿಳ್ಕೊಂಡಂತಂದರೆ ದೇವರ ಬಗ್ಗೆ ದೇವರನ್ನು ನಾವು ನೋಡಲಿಲ್ಲ. ಆನಂತರ ದೇವರ ಬಗ್ಗೆ ವೇದದೊಳಗೆ ಮಹಾತ್ಮೆ ಬಂದಿದೆ, ಅದನ್ನೆಲ್ಲ ಮಹಾತ್ಮೆ ಬಂದುಬಿಟ್ಟದೆ. ದೇವರ ಬಗ್ಗೆ ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಜಗತ್ತಿನ ಬಗ್ಗೆ ಸ್ಕೂಲ್ ಕಾಲೇಜಿನಲ್ಲಿ ಎಲ್ಲ ಕಡೆ ಕಲಿಸ್ತಾರೆ. ಜಗತ್ತಿನ ಬಗ್ಗೆ ಜ್ಯೋತಿಷ್ ಶಾಸ್ತ್ರದ, ಭೂಗೋಳ ಶಾಸ್ತ್ರದ, ಇತಿಹಾಸ ಶಾಸ್ತ್ರದ ಎಲ್ಲ ಅದ. ಹೊಸ ವಿಷಯ ಬೇಕು. ತಿಳಿದಿರ್ತಕ್ಕಂಥ ವಿಷಯವನ್ನು ಶಾಸ್ತ್ರದಲ್ಲಿ ಬರಬಾರ್ದು. ಒಂದು ನಿಯಮದ ಏನು ಅಂತ ತಿಳ್ಕೊಂಡ್ರೆ ಸಿದ್ಧ ವಿಷಯವನ್ನು ಚರ್ಚೆ ಮಾಡಬೇಡ್ರಿ ಅಂತ ತಿಳ್ಕೊಂಡು. ಸಿದ್ಧ ವಿಷಯನ ಚರ್ಚೆ ಮಾಡಿದರೆ ಅದಕ್ಕೆ ಸಿದ್ಧ ಸಾಧನ ಅಂತ ತಿಳ್ಕೊಂಡಂತೇಳಿ ದೋಷ ಬರ್ತದೆ. ಆದ್ದರಿಂದಾಗಿ ವೇದಶಾಸ್ತ್ರಗಳು ಬ್ರಹ್ಮನ ಬಗ್ಗೆ ಹೇಳ್ತವೆ ಅಂತ ತಿಳ್ಕೊಂಡಂತ ಅನ್ನೋದು ಸಿದ್ಧ ಆಗ್ಯದ. ಆನಂತರ ಜಗತ್ತಿನ ಬಗ್ಗೆ ಪ್ರತ್ಯಕ್ಷ ಸಿದ್ಧ ಆಗ್ಯದ. ಅನುಮಾನಿಕ ವಿಷಯಗಳು ಸಿದ್ಧ ಆಗ್ಯಾವ. ಆದ್ದರಿಂದಾಗಿ ಸಿದ್ಧ ಆಗದೇ ವಿಷಯ ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಬಗ್ಗೆ ಭಗವದ್ಗೀತೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವ ವ್ಯಕ್ತಿಯನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾರೆ ಅವನು ಕ್ಷೇತ್ರಜ್ಞ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು? ಜೀವ. ಶಾಸ್ತ್ರದ ವಿಷಯ ಜೀವ. ಯಾಕೆಂತ ತಿಳ್ಕೊಂಡಂತಂದರೆ ನಾನು ಬ್ರಹ್ಮನ ಹೌದೋ ಅಲ್ವೋ ಅಂತ ಸಂಶಯ ಅದು. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಂತೇಳಿ ಉಪನಿಷತ್ತು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆಮೇಲೆ ಭಗವದ್ಗೀತೆಯಲ್ಲಿ ಮಮೈಮಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಭಗವಂತನಿಗೆ ಏನು ಹೇಳಬೇಕಾಗ್ಯದ ಅಂತ ತಿಳ್ಕೊಂಡಂತಂದ್ರೆ ದೇಹದಲ್ಲಿರ್ತಕ್ಕಂಥ ಜೀವನೇ ಪರಮಾತ್ಮ, ಬ್ರಹ್ಮ ಜೀವ ಒಂದೇ. ನಾನು ನೀನು ಬೇರೆ ಅಂತ ತಿಳ್ಕೊಂಡಂತ ನಮ್ಮ ಪ್ರತ್ಯಕ್ಷ ಸಿದ್ಧದ. ನಾವು ನೀವು ಬೇರೆ ಅಂತ ಪ್ರತ್ಯಕ್ಷ ಸಿದ್ಧದ. ಇದರೊಳಗೇನು ತಿಳ್ಕೊಂಬದ?
ನಾವು ನೀವು ಎಲ್ಲ ಒಂದೇ ಅಂತೇಳಿ ತಿಳಿದುಕೊಳ್ಳೋದೇನೆ ಇದು ಹೊಸ ವಿಷಯ. ಆದ್ದರಿಂದ ಇದು ಶಾಸ್ತ್ರದ ವಿಷಯ ಅಂತ ತಿಳ್ಕೊಂಡಂತೇಳಿ ಅದು ಬೇಕಾದಷ್ಟು ಉತ್ತರ ಕೊಟ್ಟಾರೆ ಮಾತು ಬೇರೆ. ಅದಕ್ಕೆ ಸತ್ಯಧ್ಯಾನ ತೀರ್ಥರು ಕೇಳಿದರು, ಇದಂ ಶರೀರಂ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ತನ್ನ ಕಡೆ ಸೋರಿಸಿ ಹೇಳಿದ್ನೇನು? ತನ್ನ ಕಡೆ ತೋರಿಸಿ ಹೇಳಲಿಲ್ಲ. ಇದಂ ಶರೀರಂ ಅಂತ ತಿಳ್ಕೊಂಡಂತ ಹೇಳ್ದ. ಇದಂ ಅಂತ ತಿಳ್ಕೊಂಡಂತ ಯಾವುದಕ್ಕೆ ಹೇಳ್ತಾರೆ? ಇದು ಅಂತ ತಿಳ್ಕೊಂಡಂತ ಯಾವುದಕ್ಕೆ ಯಾವಾಗ ಹೇಳ್ತಾರೆ? ನನ್ನಿಂದ ಬೇರೆ ಇದ್ರನ್ನೇ ಹೇಳ್ತಾರೆ. ಇಲ್ಲದೇ ಇದ್ದರೆ ಪರಮಾತ್ಮ ಏನು ಹೇಳೋಕ್ಕಾಗಿತ್ತು? ಅಯಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೇಯತೆ ಅಂತೇಳಿ ತನ್ನ ಕಡೆ ತೋರಿಸಿ ಈ ಶರೀರ ಇದು ಕ್ಷೇತ್ರ ಅಂತ ತಿಳ್ಕೊಂಡಂತ ಹೇಳಿದ್ರೆ ನಿಮ್ಮ ಮಾತು ಅಲ್ಲಿ ನಾವು ವಿಚಾರ ಮಾಡ್ಬೋದಾಗಿತ್ತು. ಇಲ್ಲ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೇಯತೆ. ಆಗ ಇದು ಈ ಶರೀರ ಅಂತ ತಿಳ್ಕೊಂಡಂತಂದ್ರೆ ಏನು? ಈ ಜಗತ್ತು ಅಂತ ಅರ್ಥ. ಈ ಜಗತ್ತು, ಈ ಜಗತ್ತಿನಲ್ಲಿರ್ತಕ್ಕಂಥ ಜಡಚೇತನಗಳು, ಈ ಜಡಚೇತನಗಳಲ್ಲಿ ವ್ಯಾಪ್ತವಾಗಿದ್ದುಕೊಂಡು ನಡೆಸ್ತಕ್ಕಂಥ ವ್ಯಕ್ತಿಯ ವಿಶಿಷ್ಟತೆ. ಯಾಕೆಂತ ತಿಳ್ಕೊಂಡಂತಂದ್ರೆ ಮುಂದೆ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ, ಪಂಚಮಹಾಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಇವೆಲ್ಲ ವಿಷಯಗಳು ಕೂಡ ಇವು ಕ್ಷೇತ್ರ ಅಂತ ತಿಳ್ಕೊಂಡಂತ ಮುಂದೆ ವಿವರಣೆ ಮಾಡ್ತಾನೆ. ಆದ್ದರಿಂದಾಗಿ ಇದಂ ಶರೀರಂ ಅಂತ ತಿಳ್ಕೊಂಡಂತನ್ನುವ ಸಂದರ್ಭದಲ್ಲಿ ಭಗವಂತನಿಗೆ ಉದ್ದೇಶ ಏನದಂತ ತಿಳ್ಕೊಂಡಂತಂದರೆ ಈ ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರದ ಅಂಥೇಳಿ ಸಾಧಾರಣ ಅದು ಶಾಸ್ತ್ರೀಯವಾದ ದೃಷ್ಟಿಯಿಂದ 3-4 ದಿವಸ ಚರ್ಚೆ ನಡೆಯಿತು. ಕೊನೆಗೆ ಅವರು ನಿವೃತ್ತರಾದರು. ಈ ರೀತಿಯಾಗಿ ಸತ್ಯಧ್ಯಾನ ತೀರ್ಥರು ಹೋದ ಸಂದರ್ಭದಲ್ಲಿ ವಾದದ ವಿಷಯದಲ್ಲಿ ಇದನ್ನು ತಪ್ಪದೇ ಅದನ್ನು ತಿಳಿಸಿ ಹೇಳ್ತಿದ್ರು. ಅವರು ಮಾಡಿರ್ತಕ್ಕಂಥ ಇನ್ನೊಂದು ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ, ಯಾರ್ಯಾರು ಪ್ರಮುಖ ಪಂಡಿತರಿದ್ದು ಎಲ್ಲ ಪಂಡಿತರ ಜೊತೆ ವಾದ ಮಾಡಿದರು. ಮದ್ರಾಸ್ನೊಳಗಿದ್ದಾಗ ಅನಂತಕಟ್ಟಶಾಸ್ತ್ರಿ ಜೊತೆಗೆ ಕರಾರೇನಿತ್ತು ಅಂತ ತಿಳ್ಕೊಂಡಂತಂದ್ರೆ, ಭಗವದ್ಗೀತಾದಲ್ಲಿ ವಿಷ್ಣು ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಬಂದಿದೆ ಬೇಡ, ಜೀವಬ್ರಹ್ಮರ ಭೇದ ಬಂದಿದೆ. ಚರ್ಚಾ ಪ್ರಾರಂಭ ಮೊದಲು ಕರಾರೇನಿತ್ತು? ಭಗವದ್ಗೀತಾದ ಪ್ರಶ್ನೆಗಳಿಗೆ ಭಗವದ್ಗೀತಾದಿಂದಲೇ ಉತ್ತರ ಕೊಡಬೇಕು. ವೇದ, ಉಪನಿಷತ್ತು, ಶಾಸ್ತ್ರ ಯಾವುದು ನಡು ಒಪ್ತರಬಾರ್ದು. ಈ ರೀತಿಯಾಗಿರ್ತಕ್ಕಂಥ ವಾದ. ಭಗವದ್ಗೀತಾದರೂ ಭಗವದ್ಗೀತಾದಿಂದಲೇ ಉತ್ತರ ಕೊಡಬೇಕು ಅಂಥೇಳಿ ಅವಾಗ ಏನು ನಡೀತು ಏನು ಗೊತ್ತಿಲ್ಲ. 18 ದಿವಸ ವಾದ ನಡೀತು. ಅವರು ಪಂಡಿತರು, ಇವರು ಪಂಡಿತರು. ಆನಂತರ ಒಂದು ಸಲ ಒಂದು ದಿವಸ ಅನಂತಕೃಷ್ಣ ಶಾಸ್ತ್ರಿಗಳಿಂದ ತಪ್ಪಿ ಇತಿ ಭಾಗವತೆ ಇತಿ ಉಪನಿಷತ್ತಿ ಅಂತ ಬಂದುಬಿಡ್ತು. ಅದಕ್ಕೆ ನಮ್ಮಲ್ಲಿ ಪ್ರಮಾಣ ಪದ್ಧತಿಯೊಳಗೆ ಹೇಳ್ತಾರೆ, ಇದಕ್ಕೆ ಯಾವಾಗ ಅವರು ಶಾಸ್ತ್ರ ವಿರುದ್ಧ ತಪ್ಪು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ವಾದದಿಂದ ಅವ್ರು ಸೋತರು ಅಂತ. ಅದು ನಿಗ್ರಹ ಸ್ಥಾನ ಅಂತ ತಿಳ್ಕೊಂಡಂತ ಕರೀತಾರೆ. ನಿಗ್ರಹ ಸ್ಥಾನ ಅಂತ ತಿಳ್ಕೊಂಡಂತ ಇಲ್ಲಿಗೆ ನಿಮ್ಮ ಕರಾರು ಮುಗೀತು, ಕರಾರು ತಪ್ಪಿದ್ದೀರಿ, ಆದ್ದರಿಂದ ಇವತ್ತಿನ ವಾದ ಮುಗೀತು ಅಂತ ಅರ್ಥ. ಆ ರೀತಿಯಾಗಿ ಕೇವಲ ಭಗವದ್ಗೀತಾದಿಂದಲೇ ಭಗವದ್ಗೀತಾ ಕೊಟ್ಟರು. ಇದು ಅಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಭಾಳ ಪರಿಣಾಮ ಆಯಿತು. ಮೈಸೂರಿನೊಳಗೆ ಸತ್ಯಧ್ಯಾನ ತೀರ್ಥರು ಚಾತುರ್ಮಾಸ ಕೂತ್ಕೊಂಡು ಆವಾಗ ಅಲ್ಲಿ ಕೆ ರಾಮಚಂದ್ರ ಶಾಸ್ತ್ರಿ ಅಂತ ತಿಳ್ಕೊಂಡಂತೇಳಿ ದೊಡ್ಡ ಲೇಖಕರವರು. ಕೆ ರಾಮಚಂದ್ರ ಶಾಸ್ತ್ರಿನೋ ಅಂತ ತಿಳ್ಕೊಂಡಂತೇಳಿ ಅವರು ಆನಂತರ ಎಚ್ ಸುಬ್ರಾವ್ ಅಂತ ತಿಳ್ಕೊಂಡಂತೇಳಿ ಅವರು ಅದ್ವೈತಗಳೇ. ಎಚ್ ಸುಬ್ರಾವ್ ಅಂತ ತಿಳ್ಕೊಂಡಂತೇಳಿ ಆನಂತರ ಇನ್ನೊಬ್ಬರು ನಿನ್ನೆ ಹೆಸರು ಹೇಳಿದೆ ನಾನು,
ವಿ ಎನ್ ದೇಶಿಕಾಚಾರ್ಯ ಅಂತ ತಿಳ್ಕೊಂಡಂತೇಳಿ, ಆಮೇಲೆ ಸಾಹುಕಾರ ರಾಮಣ್ಣ ಅಂತ ತಿಳ್ಕೊಂಡಂತೇಳಿ. ಸಾಹುಕಾರ ರಾಮಣ್ಣ, ಎಂ ರಾಮಚಂದ್ರ ಶರ್ಮಾ, ಎಸ್ ಸುಬ್ಬರಾವ್, ವಿ ಎನ್ ದೇಶಿಕಾಚಾರ್ಯ ಇವರೆಲ್ಲರೂ ಪ್ರೊಫೆಸರ್ ಇದ್ದರು. ಅವ್ರು ಹೇಳಿದ್ರು ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಬರ್ತೀವಿ, ನೀವು ಅವರಿಗೆ ತಿಳಿಯೋ ಹಂಗೆ ಭಗವದ್ಗೀತಾ ಹೇಳಬೇಕು. ಆನಂತರ ಭಗವದ್ಗೀತಾ ಶ್ಲೋಕದಿಂದಲೇ ಭಗವದ್ಗೀತಾದಲ್ಲಿ ಎಲ್ಲ ತತ್ವಜ್ಞಾನ ಬಂದಿದೆ ಅಂತ ತಿಳ್ಕೊಂಡಂತೇಳಿ ತಿಳಿಸ್ಬೇಕು ಅಂಥೇಳಿ. ಆಗ ಅವರು ಅಲ್ಲಿ ಇರುವ 2.5 ತಿಂಗಳೇನಿದ್ರು ಆ ವೇಳೆಗೆ ಒಂದೊಂದು ಪಾಯಿಂಟ್ ತಗೊಂಡು ಶ್ರೀಮದ್ ಮಧ್ವಮತೆ ಹರಿಪರತರಹ, ಮಧ್ವಮತದಲ್ಲಿ ಭಗವಂತ ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಎಷ್ಟು ಭಗವದ್ಗೀತಾ ಶ್ಲೋಕವ ಅದೆಲ್ಲವನ್ನು ಒಂದು ಕಡೆಗೆ ತೋರಿಸಿ ಪ್ರತಿಯೊಂದನ್ನು ವಿವರಣೆ ಮಾಡ್ಕೋತ ಹೋದರು. 2ನೇ ದಿವಸ ಸತ್ಯಂ, 2ನೇ ದಿವಸ ಅಂದರೆ ಒಂದೊಂದು ವಿಷಯ 2-3 ದಿವಸ ಆಗ್ತಾಯಿತ್ತು. ಆಮೇಲೆ ಸತ್ಯಂ ಜಗತ್ ತತ್ವತಃ, ಜಗತ್ತು ತಾತ್ವಿಕವಾಗಿಯೂ ಕೂಡ ಸತ್ಯವಾಗಿದೆ, ವ್ಯಾವಹಾರಿಕವಲ್ಲ. ಭಿನ್ನ ಜೀವಗಣ, ಜೀವರಲ್ಲಿ ಪರಸ್ಪರವಾಗಿರ್ತಕ್ಕಂಥ ಭೇದ ಅದ ಅಂತನೂ ನಮ್ಮ 9 ಏನು ಪ್ರಮೇಯಗಳವ. ಆಮೇಲೆ ಜೀವಾಹ ಹರೇರನುಚರಾಹ, ಎಲ್ಲ ಜೀವರು ಪರಮಾತ್ಮನ ಸೇವಕರಾಗ್ಯಾರ. ಆಮೇಲೆ ಜೀವರಲ್ಲಿ ನೀಚೋಚ್ಚ ಭಾವಂ ಗತಃ, ತಾರತಮ್ಯ ಅದ. ಮುಕ್ತಿ ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಸ್ವಾಭಾವಿಕವಾಗಿರ್ತಕ್ಕಂಥ ಏನು ಆನಂದ ಅದ. ನಿನ್ನೆ ಕೇಳೋದಿಲ್ಲ, ಜೀವ ಮೂಲತಃ ಸಜ್ಜೀವ ಮೂಲತಃ ಧ್ಯಾನಾನಂದ ರೂಪ, ಸಚ್ಚಿದಾನಂದ ರೂಪನಲ್ಲಿರ್ತಕ್ಕಂಥ ವ್ಯಕ್ತಿ, ಅದನ್ನು ಪಡೆಯುವಿಕೆ ಇದು ಮೋಕ್ಷ. ಇದಕ್ಕೆ ಮುಖ್ಯ ಸಾಧನ ಅಮಲಾ ಭಕ್ತಿ, ಅತ್ಯಂತ ಪವಿತ್ರವಾದ ಭಕ್ತಿ. ಪವಿತ್ರವಾದ ಭಕ್ತಿ ಅಂದರೆ ಏನರ್ಥ? ಅಂದರೆ ಜ್ಞಾನ ಸಹಿತವಾದ ಭಕ್ತಿ ಅಂತ ಅರ್ಥ. ಪವಿತ್ರ ಶಬ್ದಕ್ಕೆ ಮತ್ತು ಜ್ಞಾನ ಅಂತ ಹೆಂಗೆ ಅರ್ಥ ಮಾಡ್ತೀರಿ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಇದೇ ಭಗವದ್ಗೀತಾದಲ್ಲಿ ಹೇಳಿದ್ದಾರೆ. ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂಥ ಪವಿತ್ರ ಬೇರೆ ಯಾವುದೂ ಇಲ್ಲ. ಆನಂತರ ಪ್ರಮಾಣ ಏನು? ಪ್ರತ್ಯಕ್ಷ, ಅನುಮಾನ, ಆಗಮ, ಇದು ಪ್ರಮಾಣ. ಇದು ನಮ್ಮ ತತ್ವ. ಸಂಪೂರ್ಣ ಭಗವದ್ಗೀತಾದಿಂದ ತೋರಿಸ್ಕೊಟ್ರು. ಅದಕ್ಕೋಸ್ಕರ ಜೀವನದಲ್ಲಿ ಒಂದು ಸರ್ತಿ ಆದರೂ ನೀವು ಪೂರ್ತಿ ಈ ದ್ವೈತ ವಿಜಯ ದುಂದುಬಿ ಅಂತ ಅದಕ್ಕೆ ಹೆಸರಿತ್ತು. ಆದರೂ ಗೀತಾ ಪ್ರವಚನಗಳು ಅಂತ ತಿಳ್ಕೊಂಡು ಹೇಳಿ ಆ ಪುಸ್ತಕ ಇವತ್ತಿಗೂ ಉಪಲಬ್ಧ ಅದ. ಕನ್ನಡದಲ್ಲಂತೂ ಉಪಲಬ್ಧ ಅದ. ನಮ್ಮ ಸ್ವಾಮಿಗಳು ಹಿಂದಿಯೊಳಗೂ ಅನುವಾದ ಮಾಡ್ಸ್ಯಾರ ಅದನ್ನು ಇಟ್ಕೊಂಡು ನೀವು ಸಂಪೂರ್ಣ ಆ ಗ್ರಂಥ ಒಂದೇ ಅಧ್ಯಾಯ ಮಾಡಿದರೂ ಸಾಕು, ನೀವು ವಿದ್ವಾಂಸರಾಗ್ತದೆ. ತತ್ವಜ್ಞಾನದ ವಿಷಯಕ್ಕೆ ನಿಮಗೆಲ್ಲ ವಿಷಯಗಳು ಬಂದು ಹೋಗ್ತವೆ. ಯಾಕಂತ ತಿಳ್ಕೊಂಡಂತಂದರೆ ಅಲ್ಲಿ ಸಂದರ್ಭ ಬಂದಾಗ ಬ್ರಹ್ಮಸೂತ್ರ, ವೇದ, ಉಪನಿಷತ್ತು ಅವುಗಳ ಪ್ರಮಾಣವನ್ನು ಕೊಟ್ಟ. ಗೀತಾ ಪ್ರಮಾಣ ಕೊಟ್ಟರು ಎಲ್ಲ, ಅದಕ್ಕೆ ಸಮಾನವಾದ ಪ್ರಮಾಣ ಎಲ್ಲದ ಅಂತ ತಿಳ್ಕೊಂಡಾಗ ಉಪನಿಷತ್ನೊಳಗೆ ಎಲ್ಲದ, ಇದು ಎಲ್ಲದ, ಮತ್ತು ಎಲ್ಲಿ ಅದ್ವೈತಗಳು ತಪ್ತಾರ ಅದು ವಿಚಾರವು ಅದ್ರ ಬಂದರ. ಆ ರೀತಿಯಾಗಿರ್ತಕ್ಕಂಥ ಒಂದು ಬಹಳ ಶ್ರೇಷ್ಠವಾದಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಭಾಸಾರ ಸಂಗ್ರಹ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅಲ್ಲೇನು ಒಂದು 2 ತಿಂಗಳು ಸಭಾ ನಡೀತು. ಸಭಾಸಾರ ಸಂಗ್ರಹ ಅಂತ ತಿಳ್ಕೊಂಡಂತೇಳಿ ಏನು ರಾಮಚಂದ್ರ ಶರ್ಮಾ ಅಂತ ತಿಳ್ಕೊಂಡಂತಿದ್ರು ಅವರು, ಆಮೇಲೆ ಎಸ್ ಸುಬ್ಬರಾವ್ ಮತ್ತು ದೇಶಿಕಾಚಾರ್ಯರು ಅದನ್ನು ಬರತೆಗಿತಿದ್ರು. ದಿನ ಏನು ಪ್ರವಚನ ಆಯಿತು ಅಂತ ತಿಳ್ಕೊಂಡಂತೇಳಿ ಆ ಗ್ರಂಥ ಉಪಲಬ್ಧ ಅದ. ಅವ್ರೇನು ಮಾಡಿದರು ಅಂತ ತಿಳ್ಕೊಂಡು ತಾವಿರುವಾಗ ಆ ಗ್ರಂಥವನ್ನು ಎಲ್ಲ ಭಾಷಾದೊಳಗೆ ಮುದ್ರಿಸ್ಬೇಕು. ಮರಾಠಿ ಭಾಷಾದೊಳಗೆ, ಮರಾಠಿ ಲಿಪಿಯೊಳಗೆ, ತಮಿಳಿನೊಳಗೆ, ತೆಲುಗಿನೊಳಗೆ, ಇಂಗ್ಲೀಷ್ನೊಳಗೆ, ಕನ್ನಡದೊಳಗೆ ಪ್ರಿಂಟ್ ಮಾಡಬೇಕು. ತಾವು ಹೋದಲ್ಲಿ ಹಂಚಬೇಕು.
ಯಾಕಂತ ತಿಳ್ಕೊಂಡಂದ್ರೆ ಸಂಸ್ಕೃತ ಬರೋಂಗಿಲ್ಲ, ಅದರಿಂದ ಅವ್ರು ಬಾಟಾದವ್ರು ತತ್ವಜ್ಞಾನ ಸಿಗಲಿ ಅಂತ ತಿಳ್ಕೊಂಡಂತೇಳಿ. ಆ ನಂತರ ಅಲ್ಲಿಂದ ಇವರು ಬೆಂಗಳೂರಿಗೆ ಬಂದರು ಸ್ವಾಮಿಗಳು. ಬೆಂಗಳೂರಿನಾಗ ಚಾತುರ್ಮಾಸ ಕೂತ್ಕೊಂಡಿದ್ರು. ಅಲ್ಲೆಲ್ಲ ಅನೇಕ ನಮ್ಮ ವಕೀಲರು ಆಗಿನ ಕಾಲಕ್ಕೆ ಬ್ರಿಟಿಷರ ಕಾಲಕ್ಕೆ ಬ್ರಾಹ್ಮಣರು ವಕೀಲರಾಗ್ತಿದ್ರು. ಯಾಕಂತ ತಿಳ್ಕೊಂಡಂತಂದ್ರೆ ವಕೀಲರಿಗೆ ಭಾಳ ಮಹತ್ವ ಇತ್ತು ಅವಾಗ. ಕೇಸುಗಳು ಭಾಳ ಮೇಲೆ ಮೇಲೆ ನಡೀತಿಬೇಕು. ಅನೇಕ ಕೇಸುಗಳು ಹೊಸದಾಗಿ ಹೊಸ ರೂಲ್ಗಳ ಚಾಲುವಾಗಿದ್ದು, ಬ್ರಿಟಿಷ್ ರೂಲ್ಸ್ಗಳೆಲ್ಲ. ಹೀಗಾಗಿ ವಕೀಲರಿಗೆ ಭಾಳ ಮಹತ್ವ ಇತ್ತು ಅವಾಗ. ಅದಕ್ಕೆ ವಕೀಲರೆಲ್ಲ ಸೇರಿ ಏನು ಮಾಡಿದರು, ನಮಗೆ ತಿಳಿಯುವಂಗೆ ನೀವು ತತ್ವಜ್ಞಾನ ಹೇಳ್ರಿ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಸಿವಿಲ್ ಸೂಟ್ ತಯಾರಾದ. ಸಿವಿಲ್ ಸೂಟ್ ಚಲೋ ಹೊತ್ನಾಗ ನೀವು ಅಭ್ಯಾಸ ಮಾಡಿರಿ. ಮತ್ತು ಮೇಲಿನಂತ ಅಭ್ಯಾಸ ಮಾಡೋಕ್ಕೆ ಕಾರಣ ಇಲ್ಲ ಅಂದಮೇಲೆ ಅದನ್ನ ಕಾರಣ ಇಲ್ಲ, ಅದು ಓದೇಬೇಕು. ಅದು ಬೇರೆ ಇದು ಬೇರೆ. ಅದೇ ಮಧ್ವ ತತ್ವಜ್ಞಾನ ಸರಿಯಾಗಿ ನಿಮಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡಂತಿದ್ರೆ ಸಿವಿಲ್ ಸೂಟ್ ಮತ್ತು ಸಭಾಸಾರ ಸಂಗ್ರಹ. ಇದಾದ ನಂತರ ಇನ್ನೊಂದು 16ನೇ ಪುಟದೊಳಗೆ ಗೀತಾರ್ಥ ಸಂಗ್ರಹ ಅಂತ ಮಾಡ್ಯಾರ. ಗೀತಾರ್ಥ ಸಂಗ್ರಹ ಅಂತ ಮಾಡಿ ಪರಮಾತ್ಮ ಪ್ರಕರಣ, ಅದಕ್ಕೆ ಬೇಕಾದ ಆ ಶ್ಲೋಕದ ಆರಂಭ ನಂಬರ್ ಅಷ್ಟೇ, ಪುರಾ ಶ್ಲೋಕ ಕೊಡ್ಕೋತ ಹೋಗಿಲ್ಲ. ಆಮೇಲೆ ಜೀವ ಪ್ರಕರಣ, ಅದಕ್ಕೆ ಬೇಕಾಗಿರ್ತಕ್ಕಂಥ ಶ್ಲೋಕಗಳು, ಜಡ ಪ್ರಕರಣಗಳು, ಅದಕ್ಕೆ ಬೇಕಾದಂಥಗಳು, ಈ ರೀತಿ ವಿಭಾಗ ಮಾಡ್ಯಾರ. 16-20 ಪುಟದ ಪುಸ್ತಕ ಅದು, ಗೀತಾ ಸಾರ ಸಂಗ್ರಹ ಅಂತ ತಿಳ್ಕೊಂಡಂತೇಳಿ. ಆಮೇಲೆ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಅಂತ ತಿಳ್ಕೊಂಡಂತೇಳಿ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಬರೆದು ಪ್ರತಿಯೊಂದು ಶಬ್ದ ಅರ್ಥ ನೀವು ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಅಂಥೇಳಿ ಆ ರೀತಿಯಾಗಿ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಅಂತ ತಿಳ್ಕೊಂಡಂತೇಳಿ ಬರೆದ. ಅದರದ್ದು ಮರಾಠಿ ಅನುವಾದ ನಮ್ಮ ಇಲ್ಲಿ ಸೋಲಾಪುರದ ಮಾಡ್ಯಾರ, ಸಿಗ್ತದೆ. ಗೀತಾ ಪ್ರತಿಪದಾರ್ಥ ಗಂತರಿಸೋದು ಅದನ್ನು ಬಹಳ ಸುಂದರವಾದ ರೀತಿಯಲ್ಲಿರ್ತಕ್ಕಂಥ ಗ್ರಂಥ. ಇದಾದ ನಂತರ ಅವ್ರು ಮಾಡಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂತಕೊಂಡು ಸಿವಿಲ್ ಸೂಟು, ಗೀತಾ ಪ್ರತಿಪದಾರ್ಥ ಚಂದ್ರಿಕಾ, ಗೀತಾ ಇದು. ಆನಂತರ ಎಲ್ಲ ಆಗಿನ ಕಾಲಕ್ಕೆ ಎಲ್ಲಿ ಹೋಗಬೇಕು ಅಲ್ಲಿ ಅದನ್ನು ಪ್ರಿಂಟ್ ಮಾಡಬೇಕು, ಹಂಚ್ಬೇಕು. ಶೋಲಾಪುರದಾಗಿದ್ದಾಗ ಮರಾಠಿ ಒಳಗೆ ಅನುವಾದ ಮಾಡಿದರು. ಆಗ ಶೋಲಾಪುರದ ಕೆಲವರು ಅದ್ವೈತ ವಿದ್ವಾಂಸರು ಮತ್ತು ಅಧಿಕಾರಿಗಳು ಸೇರಿ ಸತ್ಯಜ್ಞಾನ ಮೇಲೆ ಕೇಸ್ ಹಾಕಿದ್ರು. ಇವರು ಜನರೊಳಗೆ ಜಗಳ ಬೆಳೆಸ್ತಾರೆ, ಸಮಾಜದ ಸ್ವಾಸ್ಥ್ಯವನ್ನು ಬಿಗಡಾಯಿಸ್ತಾರೆ, ಇವರು ತಪ್ಪು ಅದು ಸರಿ ಇದು ಅಂತ ತಿಳ್ಕೊಂಡಂತೇಳಿ ಆಗ ಮತ್ತೇನು ಸ್ವಾಮಿಗಳಂತೂ ಕೋರ್ಟಿಗೆ ಹೋಗಂಗಿಲ್ಲ. ಅದರಿಂದಾಗಿ ಸ್ವಾಮಿಗಳ ಬದಲಾಗಿ ನಮ್ಮದು ಆಚಾರ್ಯ ಕೋರ್ಟಿಗೆ ಹೋದ್ರು. ಹೇಳಿದರು, ಯಾವಾಗ ಅವ್ರನ್ನ ಖಂಡನೆ ಮಾಡ್ದಂಗೆ ಆಗ್ತದೆ, ಅವ್ರನ್ನ ಬಾಯಿಂದ ಬೈದ್ರೆ ನೀವು ಮೂರ್ಖರಿದ್ದೀರಿ, ದಡ್ಡಿದ್ದೀರಿ, ತಲೆ ಕೆಡಿಸದ, ಹಾಗಿದೆ ಹೀಗಿದೆ ಅಂತ ತಿಳ್ಕೊಂಡಂತ ಹೇಳಿದ್ರೆ ಆವಾಗ ಅವ್ರನ್ನ ನಿಂದ ಮಾಡೋದಂತೆ ಆಗ್ತದೆ. ಇಲ್ಲೇನು ಕೊಡ್ತಾರೆ ನಮ್ಮ ಶಾಸ್ತ್ರ ಎಲ್ಲ, ಅವರೂ ಒಪ್ಪಿದ ಭಗವದ್ಗೀತಾ, ಅವರೇ ಒಪ್ಪಿದ ಉಪನಿಷತ್ತು, ಅವರು ಒಪ್ಪಿದ ಗೀತಾಶಾಸ್ತ್ರ. ಯಾಕಂದ್ರೆ ಅವರು ಗೀತಾ ಪ್ರಸ್ಥಾನಕ್ಕೂ ಶಂಕರಾಚಾರ್ಯ ಭಾಷೆ ಬರೆದಾರೆ, ಆನಂತರ ಉಪನಿಷತ್ ಪ್ರಸ್ಥಾನಕ್ಕೂ ವ್ಯಾಖ್ಯಾನ ಬರೆದಾರೆ, ಸೂತ್ರ ಪ್ರಸ್ಥಾನಕ್ಕೂ ವ್ಯಾಖ್ಯಾನ ಬರೆದಾರೆ. ಅದೇ ಇದು ಇದರ ಅರ್ಥ ಹೆಂಗೆ ಅಂತಕೊಂಡು ಹೇಳಿದ್ರೆ ಏಮೆ ಅದ ಇದ್ದ ವಸ್ತು ಸತ್ಯ ಅಂತ ಮತ್ತು ಕೋರ್ಟ್ ಇದ್ದದ್ದೇ ಅದಕ್ಕೋಸ್ಕರ. ಕೋರ್ಟ್ ಇದ್ದಿದ್ದಕ್ಕೆ ರೂಲಿನ ಸರಿಯಾದ ಅರ್ಥ ಏನು ಅಂತ ತಿಳ್ಕೊಂಡಂತೆ ಅರ್ಥ ಮಾಡೋದಕ್ಕೋಸ್ಕರ. ಇದರ ವಕೀಲರು ಬೇಕಾಗಿಲ್ಲ, ವಕೀಲರು ಹಾಕಬೇಕು ಈ ರೂಲಿನ ಈ ನಂಬರದ ಅರ್ಥ ಈ ರೀತಿಯಾಗಿ ಆಗ್ತದೆ, ಈ ವಕೀಲ ಮಾಡಿದ ಅರ್ಥ ತಪ್ಪದ ಅನ್ನೋದಕ್ಕೋಸ್ಕರ ಯಾರು ಅಂತ ಒಂದು ಕಾರಣಕ್ಕೇನೆ ಆ ಕೇಸ್ ಬಿದ್ದೋಗ್ಬಿಡ್ತು. ಸೋಲಾಪುರದಾಗಿದ್ದ ಮರಾಠಿ ಒಳಗೆ ಅನುವಾದ ಮಾಡಿ ಎಲ್ಲ ಗ್ರಂಥಗಳನ್ನು ಹಂಚೋದು. ನನ್ನ ಸಿವಿಲ್ ಸೂಟಿನ ಯಾವುದೋ ಒಂದು ಭಾಗ ನನ್ನ ಹತ್ರ ಮರಾಠಿ ಸಿಕ್ಕದು ನನಗೆ. ಇಷ್ಟು ದೊಡ್ಡ ಕೆಲಸವನ್ನು ಆ ಕಾಲಕ್ಕೆ ಮಾಡಿದರು. ಅದ್ರ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಗ್ರಂಥ ಇನ್ನೊಂದು ಏನು ಅಂತಿಕೊಂಡಂತಂದರೆ ಭೇದ ಪರಾಣ್ಯವ ಖಲು ಬ್ರಹ್ಮಸೂತ್ರಾಣಿ. ಪ್ರತಿಯೊಂದು ಬ್ರಹ್ಮಸೂತ್ರ
ಇದು ಜೀವ ಬ್ರಹ್ಮರ ಭೇದವನ್ನು ಹೇಳ್ತದೆ. ಪುಸ್ತಕ ನೋಡಿದ್ದೇನೆ ನನ್ನ ಹತ್ರ ಇಲ್ಲ, ಸಂಸ್ಕೃತದೊಳಗೆ ಭೇದ ಪರಾಣ್ಯ ಪ್ರತಿಯೊಂದು ಸೂತ್ರ ತಗೊಂಡು ಈ ಸೂತ್ರದಲ್ಲಿ ಏನು ಹೇಳ್ತದೆ, ಈ ಸೂತ್ರ ಹೇಗೆ ಜೀವಬ್ರಹ್ಮರ ಪರವಾಗಿದೆ. ಖರೆ ಅಂತ ಸತ್ಯದಾನೆ ಹೇಳಿದರು. ನೀವು ಅದ್ವೈತ ಪರವಾಗಿ ಸ್ತೋತ್ರವಂತಿಕೊಂಡು ಅಂತ ಹೇಳಿದ್ದು ಅವರು ಒಂದು 15-20 ಸ್ತೋತ್ರಗಳನ್ನ ಹೇಳ್ತಾರೆ. ಅದನ್ನು ಉಳಿದೆಲ್ಲೂ ಅತತ್ವವೇದಕ ಅಂತ ಹೇಳ್ತಾರೆ ಅವರು. ಅಂದರೆ ಉಳಿದೆಲ್ಲ ಸುಳ್ಳು ತಪ್ಪು, ಇದೇ ಮೇನ್ ಸೂತ್ರಗಳು ಅಂತೇಳಿ ಅಷ್ಟೇ ಖಂಡನೆ ಮಾಡಿದರೆ ಸಾಕಾಗಿತ್ತು. ಆದರೆ ಭೇದ ಪರಾಣ್ಯವ ಕೆಲವು ಬ್ರಹ್ಮಸೂತ್ರಾಣಿ ಅಂತ ತಿಳ್ಕೊಂಡು ಅಂತೇಳಿ ಸುಮಾರು 300 ಪುಟದ 350 ಪುಸ್ತಕ ಅದ. ಅಂದರೆ ಪ್ರತಿಯೊಂದು ಸೂತ್ರ ಇದು ಭೇದವನ್ನೇ ತಿಳಿಸಿಕೊಡ್ತದೆ, ಜೀವಬ್ರಹ್ಮರ ಭೇದವನ್ನು ಹೇಳ್ಕೊಳ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಅವರು ಆ ರೀತಿಯಾಗಿರ್ತಕ್ಕಂಥದ್ದು ಆ ಗ್ರಂಥವನ್ನು ಬರೆದರು. ಆಗೊಂದು ಪ್ರಿಂಟ್ ಆಗಿತ್ತು, ಆಮೇಲೆ ನಮ್ಮ ಆಚಾರ್ಯ ಅದನ್ನು ರೀಪ್ರಿಂಟ್ ಆಗಿದೆ. ಆಮೇಲೆ ಸಿವಿಲ್ ಸೂಟ್ 3 ಭಾಗದೊಳಗದ. ಮಧ್ಯದಲ್ಲಿ ಧಾರವಾಡದಾಗಿದ್ದಾಗ ಭಸ್ಮಧಾರಣ ಮಾಡಬೇಕು ಅಥವಾ ಗೋಪಿಚಂದ ಧಾರಣ ಮಾಡಬೇಕು ಅಂತಕೊಂಡಂತನ್ನುವ ಚರ್ಚೆ ಬಂದಾಗ ಆವಾಗ ತಾವೇ ಸ್ವತಃ ಹೇಳಿ ಶಿಕ್ಷಕರ ಕಡೆಯಿಂದ ಗ್ರಂಥ ಬರ್ತಿದ್ರು, ಭಸ್ಮಧಾರಣ ನಿಷೇಧ ಅಂತ ತಿಳ್ಕೊಂಡು. ಆ ಪುಸ್ತಕ ನಂಗೆ ಸಿಕ್ಕಿದ ನಮ್ಮ ಆಚಾರ್ಯ ನಮ್ಮ ವಿದ್ಯಾಪೀಠ ಲೈಬ್ರರಿ ಒಳಗದ. ಸಾಧಾರಣ ಒಂದು 120 ಪುಟದ್ದೇನೋ ಅದು. ಭಾಳ ಅನೇಕ ರೀತಿಯಾಗಿರ್ತಕ್ಕಂಥ ಇದನ್ನು ಕೊಟ್ಟಾರೆ. ಆನಂತರ ಅಲ್ಲಿ ಕಾಶಿಯೊಳಗೆ ಅವರು ಚರ್ಚೆ ಮಾಡಿ ಅಲ್ಲಿಯೂ ಮಧ್ವ ಸಿದ್ಧಾಂತಕ್ಕೆ ಒಂದು ಚೇರ್ ಬೇಕು. ದ್ವೈತ ವೇದಾಂತಕ್ಕೆ ಚೇರ್ ಇರಲಿಲ್ಲ. ಚೇರ್ ಅಂತಂದ್ರೆ ವಿಭಾಗ, ಚೇರಿನ ಕುರ್ಚಿ ಅಂತ ತಗೊಬಿಟ್ಟು ಮತ್ತೆ ಒಂದು ವಿಭಾಗ ದ್ವೈತ ವಿಭಾಗ. ಅದಕ್ಕೆ ದ್ವೈತ ವಿಭಾಗ ತೆಗೆಸಿ ಅಲ್ಲಿ ಇವ್ರನ್ನ ಇಟ್ಟಿದ್ರು, ಯಾವುದು ವರಕೇಡಿ ನರಸಿಂಹಾಚಾರ್ಯನ ಇಟ್ಟಿದ್ರು. ಅಲ್ಲಿ ನೀಲಮೇಘಾಚಾರ ಅಂತಿಕೊಂಡು ಅಂತೇಳಿ ಶ್ರೀ ವೈಷ್ಣವ ಪಂಡಿತರು ಅವರು ತಪ್ತಮುದ್ರಾಧಾರಣ ನಿಷೇಧ ಅಂತ ತಿಳ್ಕೊಂಡಂತೇಳಿ ಅವರು ವಾದ ಮಾಡಿ ಅದರದ್ದು ನನ್ನ ಪೂರ್ವಪಕ್ಷ ಈ ರೀತಿಯಾಗವ ಅಂತ ತಿಳ್ಕೊಂಡಂತೇಳಿ. ಆಮೇಲೆ ವರಕೇಡಿ ನರಸಿಂಹಾಚಾರ್ಯರಿಗೆ ಅವರು ಅಲ್ಲಿ ದೊಡ್ಡ ಸಭಾ ಮಾಡಿದರು. ವರಕೇಡಿ ನರಸಿಂಹಾಚಾರ್ಯರಿಗೆ ಅವರು ವಾದಕ್ಕೆ ಕರೆದರು. ವರಕೇಡಿ ನರಸಿಂಹಾಚಾರ್ಯ ಸ್ವಾಮಿಗಳಿಗೆ ಫೋನ್ ಮಾಡಿದರು. ಅದಕ್ಕೆ ಏನಿಲ್ಲಂತಂದು ಸಹಿತ 80 ಪೇಜ್ ಪ್ರಮಾಣಗಳನ್ನು ಸತ್ಯಜ್ಞಾನರು ಟೆಲಿಗ್ರಾಮ್ ಮಾಡಿದರು. ಹಾಗೆ ಟೆಲಿಗ್ರಾಮ್ 2 ಲೈನ್ 3 ಲೈನ್ 4 ಲೈನ್ 10 ಲೈನ್ ಮ್ಯಾಕ್ಸಿಮಮ್ ಇತ್ತು ಅವಾಗ. ಹಂಗೆ 10 ಲೈನಿಂದ ಸುಮಾರು 80 ಪುಟದಷ್ಟು ಇದನ್ನು ಅದು ಆಗಿನ ಕಾಲಕ್ಕೆ ಏಕಕಾಲದಲ್ಲಿ 80 ಪೇಜಸ್ನ ಟೆಲಿಗ್ರಾಮ್ ಕಳಿಸಿದ್ದು ಇದೊಂದೇ ರೆಕಾರ್ಡು. ಇವರು ಅಷ್ಟು ಆ ರೀತಿಯಾಗಿ ಕಳಿಸಿ ಆಗ ಅವರು ಅದನ್ನು ಮಾಡಿಕೊಂಡು ನಂತರ ಸುದರ್ಶನ ಮಹಾತ್ಮ್ಯ ಅಂತಕೊಂಡಂಥ ಗ್ರಂಥವನ್ನು ಅವ್ರು ಮುಂದೆ ವರಕೇಡಿ ನರಸಿಂಹಾಚಾರ್ಯ ಆ ಎಲ್ಲ ಪ್ರಮಾಣ ಇಟ್ಟುಕೊಂಡು ಅದನ್ನು ತಯಾರು ಮಾಡಿಸಿದರು. ಆ ನಂತರ ದ್ವೈತ ದರ್ಶನ ಅಂತಕೊಂಡಂಥ ಗ್ರಂಥ ಸ್ವಾಮಿಗಳೇ ಹೇಳಿದ್ದು, ಆದರೆ ವರಕೇಡಿ ನರಸಿಂಹಾಚಾರ್ಯ ಅದನ್ನು ಪ್ರಿಂಟ್ ಮಾಡಿದರು. ಆನಂತರ ಅದ್ವೈತ ಭ್ರಾಂತಿ ಪ್ರಕಾಶ ಅಂತ ತಿಳ್ಕೊಂಡಂತೇಳಿ ಒಂದು ಗ್ರಂಥ ಅದು. ಅದ್ವೈತೊಳಗಿರ್ತಕ್ಕಂಥ ಭ್ರಾಂತಿ ಏನದ, ಭ್ರಾಂತಿಯ ಬಗ್ಗೆ ಇದು ಅವ್ರ ಪ್ರಕಾರ ಏನು ಅಂತ ತಿಳ್ಕೊಂಡಂತಂದರೆ ಅಹಂ ಬ್ರಹ್ಮ ಇದೊಂದೇ ಸತ್ಯ, ಉಳಿದೆಲ್ಲ ಭ್ರಮ, ಜಗತ್ತೆಲ್ಲ ಭ್ರಾಂತಿಮಯ ಅಂತ ತಿಳ್ಕೊಂಡಂತೇಳಿ ಅವರ ಭ್ರಾಂತಿಗೇನೆ ಅರ್ಥ ಇಲ್ಲ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಆ ನಂತರ ಅದ್ವೈತ ಭ್ರಾಂತಿ ಪ್ರಕಾಶ ಅಂತ ತಿಳ್ಕೊಂಡಂತೇಳಿ. ಇದೇ ವೇಳೆಗೆ ಕಾಶಿಯೊಳಗೆ ಯಾರೋ ಒಬ್ಬರು
ಅದ್ವೈತ ಪಂಡಿತರು ದ್ವೈತ ಖಂಡನ ಅಂತೇಳಿ ಒಂದು ಗ್ರಂಥ ಬರೆದರು. ದ್ವೈತ ಖಂಡನ ಅಂತೇಳಿ ಅದಕ್ಕೆ ಉತ್ತರವಾಗಿ ಇವರು ನರಸಿಂಹಾಚಾರ್ಯ ಕಡೆಯಿಂದ ಅದ್ವೈತ ಕಪೋಲ ಚಪೇಟಿಕಾ ಅಂತೇಳಿ ಗ್ರಂಥ ಬರೆಸಿದರು. ಅದ್ವೈತ ಕಪೋಲ ಚಪೇಟಿಕಾ ಅಂದರೆ ಏನರ್ಥ? ಅದ್ವೈತದ ಗಲ್ಲದ ಮೇಲೆ ಪೆಟ್ಟು, ಕಪೋಲ ಅಂದರೆ ಗಲ್ಲ, ಚಪೇಟಿಕಾ ಅಂತೇಳಿ ಗಲ್ಲದ ಮೇಲೆ ಅದ್ವೈತ ಮತದ ಗಲ್ಲದ ಮೇಲೆ ದೊಡ್ಡ ಕಪಾಳಿಗೇಟು ಅಂತೇಳಿ ಆ ರೀತಿಯಾಗಿರ್ತ ಗ್ರಂಥವನ್ನು ರಚನೆ ಮಾಡಿದರು. ಆನಂತರ ಶೈವರು ಅವರು ಇದರೊಳಗೆ ಮೈಸೂರು ಪ್ರಾಂತದೊಳಗೆ ಶೈವರು ಭಾಳ ಇದ್ದರು. ಅವರು ಶಿವಸರ್ವೋತ್ತಮ ಈ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಗ್ರಂಥಗಳು ಮಾಡಿ ಪ್ರಚಾರ ಮಾಡಿದರು. ಇವರಿಗೆ ಕರೆದ್ರು. ಅವಾಗ ಸ್ವಾಮಿಗಳು ಹೇಳಿದ್ರು, ಇಂಥ ಸಣ್ಣ ಪುಟ್ಟಕ್ಕೆ ನಾ ಏನು ಬರೋಂಗಿಲ್ಲ ಅಂತೇಳಿ ಎಚ್.ಎಸ್. ಸುಬ್ರಾವ್ ಕಡೆಯಿಂದ ಪುಸ್ತಕ ಬರೆಸಿದ್ರು. ಸಾಂಬಗಳ ಹಸ್ತಿಕಾ ಅಂತೇಳಿ. ಸಾಂಬಗಳ ಹಸ್ತಿಕಾ ಅಂತೇಳೋದೇನು? ಶೈವ ಮತದ ಕುತ್ತಿಗೆಯನ್ನು ಹೆಚ್ಚಿಕೆದ ಗ್ರಂಥ ಅಂದರೆ ಅದರ ಪೂರ್ತಿ ಖಂಡನ ಮಾಡಿ ಹಾಕಿದ್ರು. ಶೈವ ಮತದ ಯಾವುದೇ ಪ್ರಮಾಣ ಇಲ್ಲ ಅಂತೇಳಿ. ಅದು ಲಿಂಗಾಯತರು ಸ್ವಾಮಿಗಳು ಕೆಲವರಿದ್ದರು ಅದರೊಳಗೆ. ಆನಂತರ ಎರಡನೇ ಗ್ರಂಥ ಸಾಂಬಭಂಜನ ಅಂತೇಳಿ ಸಂಸ್ಕೃತದೊಳಗೆ ಗ್ರಂಥ ರಚನೆ ಮಾಡಿಸಿದರು. ಆಮೇಲೆ ಅವರಿದ್ದಾಗ ದ್ವೈತ ವಿಜಯ ದುಂದುಬಿ ಅಂತ ಪತ್ರಿಕಾ ನಡೀತಾ ಇತ್ತು. ಅದರ ಕೆಲವು ಕಾಪಿ ನನ್ನ ಹತ್ರವ. ದ್ವೈತ ವಿಜಯ ದುಂದುಬಿ ಅಂತೇಳಿ ದ್ವೈತದ ವಿಜಯದ ಡಂಗುರ ಎಲ್ಲ ಕಡೆಗೆ ಅದನ್ನು ತಿಳ್ಕೊಂಡಂತೇಳಿ ಪ್ರೀತಿಯಾಗಿ ಬರೆದರು. ಇದೇ ವೇಳಕ್ಕೆ ಏನಾಯಿತು ಅಂತ ತಿಳ್ಕೊಂಡಂತಂದ್ರೆ, ಪುಣೆದಿಂದ ಪುಣೆದೊಳಗೆ ಒಂದು ಪ್ರಕಾಶನ ಸಂಸ್ಥೆ ಅದ. ಅದು ಎಲ್ಲ ಪುಸ್ತಕ ನನ್ನ ಹತ್ರ ಸಂಸ್ಥಾ ಹೆಸರಿಗೆ ನೆನಪಿಗೆ ಬರೋದು. ಆ ಸಂಸ್ಥಾದಿಂದ ಒಂದು ಸೌರ ಪುರಾಣ ಅಂತ ಪ್ರಿಂಟ್ ಮಾಡಿದರು. ಸೌರ ಪುರಾಣ ಅಂತ ಪ್ರಿಂಟ್ ಮಾಡಿ ಅದರೊಳಗೆ ಒಂದು ಅಧ್ಯಾಯದೊಳಗೆ ಏನು ಅಂತಂದ್ರೆ, ಕಲಿಯುಗದೊಳಗೆ ಆನಂದ ತೀರ್ಥ ಅಂತನೋ ದೈತ್ಯ ಹುಡ್ತಾನೆ ಅಂಥೇಳಿ ಅವನ ಮುಂದೆ ಆನಂದ ತೀರ್ಥ ಅಂತ ಹೆಸರು ಇಟ್ಕೋತಾನೆ. ಆಮೇಲೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅಪಾರ್ಥವನ್ನು ಜಗತ್ತಿಗೆ ತಿಳಿಸ್ತಾನೆ. ಆದ್ದರಿಂದಾಗಿ ಆ ರೀತಿಯಾಗಿ ಅದು ದೈತ್ಯ ಮತ, ಅದನ್ನು ನಂಬಾರ್ದು ಅಂತೇಳಿ. ಆಮೇಲೆ ಮಣಿಮಂಜರಿ ಮಣಿಮಂತ ದೈತ್ಯನಿಂದ ರಚನೆ ಆಗಿ ಅಂತೇಳಿ ಅದಕ್ಕೆ ಉತ್ತರೂಪವಾಗಿ ಸೌರ ಪುರಾಣದೊಳಗೆ ಬಂದದ್ದು ನೋಡಿ. ಮಧ್ವಾಚಾರ್ಯ ಅಸುರರಿದ್ದರು, ಅವ್ರ ಮತ ನಂಬಾರ್ದು ಅಂತ ತಿಳ್ಕೊಂಡಂತೆ. ಅದನ್ನು ನಮ್ಮ ಆಚಾರ್ಯರಿಗೆ ಸಹಿತ ಧ್ಯಾನ ಒಪ್ಪಿಸಿದ್ರು. ಇದಕ್ಕೆ ಉತ್ತರ ಕೊಡೋ ಸಲುವಾಗಿ ಸಂಶೋಧನೆ ಮಾಡಂತೇಳಿ ಅವ್ರು ಪ್ರಿಂಟ್ ಮಾಡ್ಯಾರ. ಅದು ಪ್ರಿಂಟ್ ಮಾಡಿ ತಪ್ಪು ಅಂತ ಅನ್ಬೇಕಾದ್ರೆ ಒರಿಜಿನಲ್ ಕಾಪಿ ಸಿಗಬೇಕು. ನಮ್ಮ ಆಚಾರ್ಯ ಹೇಳಿದರು, ಎಲ್ಲ ಕಡೆ ಹೋಗು, ಎಲ್ಲೇ ಎಷ್ಟು ಲೈಬ್ರರಿ ಅವ ಎಲ್ಲ ಲೈಬ್ರರಿ ಸೌರ ಪುರಾಣದ ಎಲ್ಲೆಲ್ಲಿ ಕಾಪಿ ಅದ ಹುಡ್ಕೊಂಡು ಬಾ, ಎಷ್ಟು ಖರ್ಚಾದರೂ ಅಡ್ಡಿ ಇಲ್ಲ. ಅವ್ರು ಒರಿಜಿನಲ್ ಕಾಪಿ ಕೊಡದೇ ಇದ್ದರೆ ಜೆರಾಕ್ಸ್ ಮಾಡಿಸ್ಕೊಂಡು, ಅದೇ ಜೆರಾಕ್ಸ್ ಚಾಲು ಆಗಿತ್ತಾಗ. ಅದು ಲಿಥೋ ಪ್ರಿಂಟಿಂಗ್ ಅಂತ ಕರೀತಾರೆ. ಅಂದರೆ ಕಲ್ಲಿನ ಮೇಲೆ ಅದನ್ನು ಮೂಡಿಸಿ ಅದನ್ನು ಪ್ರಿಂಟ್ ಮಾಡ್ತಿದ್ರು. ಅದಕ್ಕೆ ಲಿಥೋ ಪ್ರಿಂಟಿಂಗ್ ಅಂತ ಕರಿತಿದ್ರು. ಈ ಇನ್ನೂ ಮಳೆ ಬಂದಿರಲಿಲ್ಲ. ಇಂಥ ಕಲ್ಲು ತೊಗೋಬೇಕು, ಅಲ್ಲಿ ಸಣ್ಣ ಕಟ್ಟಿಬೇಕು, ಆನಂತರ ಪ್ರಿಂಟ್ ತೆಗಿಬೇಕು. ಆ ರೀತಿಯಾಗಿ ಲಿಥೋ ಪ್ರಿಂಟಿಂಗ್ನೊಳಗೆ ಅವರು ಕೆಲವೆಲ್ಲ ತೊಗೊಂಬಂದರು. ಕಡೆಗೆ ಈ ಇದರೊಳಗೆ ಮದ್ರಾಸ್ದೊಳಗೆ ಒಂದು ಲೈಬ್ರರಿ ಅದ, ಅಡಿಯಾರ್ ಲೈಬ್ರರಿ ಒಳಗೆ ಒರಿಜಿನಲ್ ಪುಸ್ತಕ ಸಿಕ್ತು. ಇವ್ರೇನು ಕಾಪಿ ಹಿಡಿದಿದ್ರು ಅದಕ್ಕಿಂತ ಪ್ರಾಚೀನ ಕಾಪಿ. ಅದಲ್ಲದೆ ಬಡೋದಾದೊಳಗೊಂದು, ಆನಂತರ ಮತ್ತೊಂದು ಇನ್ನೊಂದು ಊರಿನಾಗೊಂದು ಅವರಿಗೆ ಸೌತಿಕ್ಕು ಆವಾಗ ನಮ್ಮ ಆಚಾರ ಗ್ರಂಥ ಬರೆದರು. ಮಧ್ವಾಚಾರ್ಯ ಆ್ಯಂಡ್ ಸೌರ ಪುರಾಣ ಅಂತ ತಿಳ್ಕೊಂಡು ಇಂಗ್ಲೀಷ್ನೊಳಗೆ ಅದು. ನಮ್ಮ ಮೊನ್ನೆ ಇದ್ರೊಳಗೆ ಪ್ರಿಂಟ್ ಮಾಡಿರ್ಬೇಕು. ನಮ್ದು 50 ವರ್ಷದ್ದು ಇದು ಆಯ್ತಲ್ಲ ವಿದ್ಯಾಪೀಠದ್ದು, ಆ ಪುಸ್ತಕ ಪ್ರಿಂಟ್ ಮಾಡಿರ್ಬೇಕಂತ ಅನ್ನಿಸ್ತಾನೆ. ಆಚಾರ್ಯದೆಲ್ಲ ಪುಸ್ತಕ ಪ್ರಿಂಟ್ ಮಾಡ್ಯಾರ. ಸೌರ ಪುರಾಣ ಮಾಡ್ಯಾರೋ ಗೊತ್ತಿಲ್ಲ.
ಮಾಡಿ ಅದನ್ನು ಪೂರ್ತಿ ಖಂಡನ ಮಾಡಿದರು. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಮತದ ವಿರುದ್ಧ ವಿಚಾರ ಬರಲಿ ಅಂಥ ಸಂದರ್ಭದೊಳಗೆ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯ ಅವ್ರ ಕಡೆಯಿಂದಿತ್ತು. ಆ ನಂತರ ಅಲ್ಲಿ ಕೆಲವು ಇಂಗ್ಲೀಷ್ ಪ್ರೊಫೆಸರ್ಸ್ ಇಂಗ್ಲೀಷ್ನಲ್ಲಿ ನಮಗೆ ಪುಸ್ತಕ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ತಂದಾಕ್ಷಣಕ್ಕೇನೆ ನಮ್ಮ ಆಚಾರ ಕಡೆಯಿಂದ ಒಂದು ಪುಸ್ತಕ ಬರೆಸಿದರು. ಮಧ್ವಾಚಾರ್ಯ ಆ್ಯಂಡ್ ಮಾಯಾವಾದ ಮತ ಖಂಡನ, ಮಧ್ವಾಚಾರ್ಯ ಆ್ಯಂಡ್ ಹೀಸ್ ಫಿಲಾಸಫಿ ಪುಸ್ತಕ ಹೆಸರು. ಮಾಯಾವಾದ ಖಂಡನವನ್ನು ಇಟ್ಟುಕೊಂಡು ಅವರು ಸತ್ಯನಾಥರ ಮಾಯಾವಾದ ಪರಶು ಅದನ್ನು ಪ್ರಿಂಟ್ ಮಾಡಿ ಆನಂತರ ಇಂಗ್ಲೀಷ್ನೊಳಗೆ ಪೂರ್ತಿ ಅದರ ವಿವರಣೆ ಕೊಟ್ಟು ಹೆಂಗೆ ಅದ್ವೈತ ಮತ ತಪ್ಪದ ಶ್ರೀಮದಾಚಾರ್ಯ ಮತ ಹೆಂಗೆ ಸರಿಯಾದ ಅಂತ ತಿಳ್ಕೊಂಡು ಅಂತೇಳಿ ಆ ಪುಸ್ತಕ ಉಪಲಬ್ಧ ಅದ. ಬಹುಶಃ ರೀಪ್ರಿಂಟ್ ಮಾಡ್ಯಾರ ಮೊನ್ನೆ 50 ವರ್ಷ ಉತ್ಸವ ಆಯ್ತಲ್ಲ ಅವಾಗ ರೀಪ್ರಿಂಟ್ ಮಾಡ್ಯಾರ. ಮಧ್ವಾಚಾರ್ಯ ಆ್ಯಂಡ್ ಹೀಸ್ ಫಿಲಾಸಫಿ ಅಂತ ತಿಳ್ಕೊಂಡು ಅಂತೇಳಿ ಒಂದು ಕಾಪಿ ನನ್ನ ಹತ್ರ ಇದ್ದೂ ಇರಬೇಕು. ಅಂದರೆ ತಾವು ಇರುವಾಗ ಎಷ್ಟು ರೀತಿಯಿಂದ ಎಲ್ಲ ರೀತಿಯಿಂದ ಕ್ರಮ ಏನಿತ್ತು ಅಂತ ತಿಳ್ಕೊಂಡಂತಾರೆ. ಈ ವೇಳೆಗೆ ಅವರು ಸೇವಾ ಮಾಡಿರ್ತಕ್ಕಂಥವರು ನಮ್ಮಾಚಾರ ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣ ತಮಿಳುನಾಡಿನೊಳಗೆ ಸಂಪೂರ್ಣ ಕರ್ನಾಟಕದೊಳಗೆ ಪ್ರತಿಯೊಬ್ಬ ಅದ್ವೈತ ಮನೆಗೆ ಹೋಗಬೇಕು, ಅವ್ರ ಜೊತೆಗೆ ಚರ್ಚೆ ಮಾಡಬೇಕು, ಅವರ ಅಭಿಪ್ರಾಯ ಏನಂತ ತಿಳ್ಕೊಳ್ಬೇಕು. ಕೆಲವು ಕಡೆ ಅವ್ರು ನಮ್ಮಾಚಾರ ಹೇಳಿದರು, ಕೆಲವು ಕಡೆಗೆ ಅಕ್ಷಂತಿ ನೋಡಿದ ಅಕ್ಷಣಕ್ಕೂ ಒಬ್ಬ ಕರ್ಕೋತಿದ್ದಿಲ್ಲ. ನಾ ಲುಂಗಿ ಉಟ್ಕೊಂಡು ಭಸ್ಮ ಹಚ್ಕೊಂಡು ಹೋಗೀನಿ ಅಂತ ತಿಳ್ಕೊಂಡು ಹೇಳ್ತೀನಿ. ಲುಂಗಿ ಉಟ್ಕೊಂಡು ಭಸ್ಮ ಹಚ್ಕೊಂಡು ಮತ್ತು ನಿಮ್ಮ ಹತ್ರ ತಿಳ್ಕೊಬೇಕಾಗ್ಯದ ಅಂತ ತಿಳ್ಕೊಂಡಂತ ಹೋಗಿ ಅವ್ರದ್ದು ಅಭಿಪ್ರಾಯ ಏನದ ಅಂದರೆ ಅದ್ವೈತ ಮತೊಳಗೆ ಎಷ್ಟು ಪಂಡಿತರಿದ್ದಾರೆ, ಕೆಲವು ಕಡೆಗೆ ಅನೇಕ ವಿಶೇಷ ಅಭಿಪ್ರಾಯಗಳಿರ್ತಾವೆ, ಅದನ್ನೆಲ್ಲ ಸಂಗ್ರಹ ಮಾಡಿ ಅಂದ್ರೆ ಪರಿಶ್ರಮ ರಿಸರ್ಚ್ ಹೆಂಗಿರ್ತದೆ ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಅವ್ರ ಜೊತೆಗಿರ್ತಕ್ಕಂಥವ್ರು ಹೇಳ್ತಿದ್ರು ಮತ್ತು ನಮ್ಮ ಆಚಾರ್ಯ ನಮ್ಮ ಪಾಠದೊಳಗೆ ಹೇಳ್ತಿದ್ರು 10 ದಿವಸ ಊಟ ಇಲ್ಲ. ಯಾಕಂದ್ರೆ ಮಡಿ ಊಟ ಎಲ್ಲಿ ಸಿಗಬೇಕು, ಬೇರೆ ಊರಿಗೆ ಹಳ್ಳಿಗೆ ಹೋದಾಗ ಬರೀ ಎಳ್ನೀರು ಮೇಲೆ ಎಳ್ನೀರು ಕುಡಿಯೋದು ಇರೋದು. ಆ ರೀತಿಯಾಗಿ ಪ್ರತಿಯೊಂದು ಕಡೆಗೆ ಹೋಗಿ ಸಂಶೋಧನೆ ಮಾಡ್ಕೊಂಡು ಬಂದು ಅದನ್ನೆಲ್ಲ ಪ್ರತಿಯೊಂದು ಸರ್ಚ್ ಮಾಡಿ ಸತ್ಯಜ್ಞಾನಿಗೆ ಒಪ್ಪಿಸ್ತೀವಿ. ಅಂದರೆ ತತ್ವಜ್ಞಾನದ ದೀಕ್ಷಾ ಸತ್ಯಜ್ಞಾನ ತೀರ್ಥರಿಗೆ ಎಷ್ಟಿತ್ತು ಅಂತ ತಿಳ್ಕೊಂಡಂತ ಅನ್ನೋದು ಇದನ್ನು ನಿಮಗೆ ಗೊತ್ತಾಗ್ತದೆ. ಯಾರೇ ಇರಲಿ, ಆದರೆ ಯಾವ ಅದ್ವೈತ ಪಂಡಿತರಿಗೂ ಅಪಮಾನ ಮಾಡ್ತಿರಲಿಲ್ಲ. ಅವರು ವಾದದೊಳಗೆ ಸೋತರೂ ಅವರಿಗೆ ಚಲೋ ಬಂಗಾರದ ಇದು ಕೊಡಬೇಕು, ಉಂಗುರ ಕೊಡಬೇಕು, ಆನಂತರ ಬೆಳ್ಳಿ ಪಾತ್ರೆ ಕೊಡಬೇಕು, ಆನಂತರ ಅವರಿಗೆ ವಸ್ತ್ರ ಮ್ಯಾಲೆ ದುಡ್ಡು ವರ್ಷಕ್ಕಾಗುವಷ್ಟು ಅವರಿಗೆ ಅನುಕೂಲ ಕೊಡಬೇಕು, ಕಳಿಸ್ಬೇಕು. ಇದರ ಜೊತೆಗೆ ಅವ್ರೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ಅವ್ರು ಸತ್ಯಜ್ಞಾನ ಇರುವಾಗಲೇ ಈ ಟೆನೆನ್ಸಿ ಆ್ಯಕ್ಟ್ ಎಲ್ಲ ಚಾಲು ಆದವು. ಹೆಚ್ಚಿನ ಬ್ರಾಹ್ಮಣರು ಬಡವರಾದರು. ಏನು ಪಾಠ ಪ್ರವಚನ ಮಾಡ್ಕೊಂಡಿರೋದ್ರು. ಲಾರ್ಡ್ ಮೆಕಾಲೆಯಿಂದಲೇ ಎಲ್ಲ ಗುರುಕುಲ್ ಬಂದಾಗಿದ್ದು. ಅಂದರೆ ಗುರುಕುಲ್ ಬಂದಾಗಿರಲಿಲ್ಲ, ಗೌರ್ಮೆಂಟ್ ಅನುದಾನ ಇರಲಿಲ್ಲ, ಅದರಿಂದ ಎಲ್ಲ ಬಂದದು, ಹೆಚ್ಚಿನ ಬಂದದು. ಹೆಂಗೆ ನಡೆಸ್ತಾರೆ? ಅದೇ ಸಲುವಾಗಿ ಅನ್ನದಾನಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಅನ್ನದಾನಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅಂತ ತಿಳ್ಕೊಂಡಂತಂದ್ರೆ ಎಷ್ಟೋ ಸರ್ತಿಕ ಮಠದವ್ರು ಹಣ ಇದ್ದಿದ್ದಿಲ್ಲ ಅಂತಂದ್ರೆ ಬಂಗಾರದ ಗಂಗಾಳ, ಬಂಗಾರದ ಕೊಡ ಅಥವಾ ವಜ್ರದ ಮಂಟಪ ಒತ್ತಿ ಇಟ್ಟು ರೊಕ್ಕ ತೊಗೊಂಡು ಬಡವ್ರಿಗೆ ಊಟಕ್ಕೆ ಹಾಕ್ತಾರೆ. ಆಮೇಲೆ ಮತ್ತೆ ಅದನ್ನು ಬಿಡಿಸ್ಕೋಬೇಕು. ಈ ರೀತಿ ಆ ಒಂದು ಕ್ರಮದಲ್ಲಿ ಇವರು ಕೆಲಸವನ್ನು ಮಾಡಿದರು. ನಮ್ಮ ಮಠದೊಳಗೆ ವಜ್ರದ ಮಂಟಪದ ಹಿಂದೆ ಏನೊಂದು ಪೀಠ ಪ್ರಭಾವಳಿ ಅದ, ಅದರ ಮಧ್ಯದಲ್ಲಿ ಒಂದು ರತ್ನದ ಪೀಠ ಪ್ರಭಾವಳಿ ಅದು, ವಜ್ರ ಖಚಿತವಾದ ಪೀಠ ಪ್ರಭಾವಳಿ ಅದು. ಅದನ್ನು ಹುಬ್ಬಳ್ಳಿಯೊಳಗೆ ಯಾರೋ ಸಾಹುಕಾರ ಹತ್ರ ಒತ್ತಿಟ್ಟಿದ್ರು.
ಅವಾಗ ಬಿಡಿಸ್ಕೊಳ್ಳಿಕ್ಕಾಗಲ್ಲ ಏನು ಕಾಣಿಸ್ತದೆ, ದಿವಾನರು ಹೊರಟೋಗ್ಬಿಟ್ರೆ ಕಾಣಿಸ್ತದೆ. ಸತ್ಯಧ್ಯಾನರು ಹೋದರೂ ಅವ್ರಿಗೆ ಗೊತ್ತಾಗಲಿಲ್ಲ. 4 ವರ್ಷದಿಂದ ಸತ್ಯಾತ್ಮರಿಗೆ ಅವರ ಮೊಮ್ಮಕ್ಕಳು ಮರಿಮಕ್ಕಳು ಇಲ್ಲ, ಮತ್ತು ನಮ್ಮ ಮನೆಯೊಳಗೆ ಈ ರೀತಿಯಾಗಿ ನಮ್ಮ ಅದನ್ನು ಒತ್ತಿ ಇಟ್ಟಿದ್ದರು. ಅದು ಒಂದು ಹೇಳ್ಕೊತ ಬಂದಾರ, ಅದನ್ನು ಮಠದ ಸಂಪತ್ತಿ ನಮಗೇನು ಕೊಡೋದು ನೀವು ಬೇಡ ಅಂತಕೊಂಡು ವಾಪಸ್ ಮಾಡಿ. ಸ್ವಾಮಿಗಳು ಹೇಳಿದ್ರು, ಬೆಲೆ ಮಾಡಿಸ್ರಿ, ಹಣ ಕೊಡ್ತೀನಿ ಅಂತ. ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮಠಕ್ಕೆ ತಂದು ಒಪ್ಪಿಸಿದ್ರು. ಅದನ್ನು ಯಾಕೆ ಒತ್ತಿ ಇಟ್ಟಿದ್ರು ಅಂತ ತಿಳ್ಕೊಂಡು ಅಂತಂದ್ರೆ, ಆ ಊರಿನ ಮಹಾಸಾಮ್ರಾಜ್ಯ ಒಳಗೆ ಹಣ ಇದ್ದಿದ್ದಿಲ್ಲ, ಒತ್ತಿ ಇಡ ಅಂತೇಳಿ. ಮತ್ತು ಪ್ರತಿಯೊಬ್ಬರಿಗೂ ಸತ್ಯ ಪ್ರಮೋದರು ಅಷ್ಟೇ, ಸತ್ಯ ಧ್ಯಾನರು ಅಷ್ಟೇ. ವರೇಣ್ಯ ಬಾ ಅಂತ ಕರಿತೀವಿ. ಸಂಧ್ಯಾವನ್ನ ಮಾಡ್ತೇನೆ, ಇಲ್ಲ ಸಂಧ್ಯಾವನ್ನ ಕಲಿತೇನೆ. ಹಾಗಾದ್ರೆ ತರಿಸ್ಟೇಷನ್ ಕಡೆ ಸಂಧ್ಯಾವಂದನ ಪುಸ್ತಕ, ಆಮೇಲೆ ತಮ್ಗೆ, ಥಾಲಿ, ತೀರ್ಥೌಟು, ಅರ್ಗೆ ಪಾತ್ರ, ಆನಂತರ 2 ಪಂಜ, 1 ತುಳಸಿ ಮಣೆ ಕೊಟ್ಟೆಂತ ಹೋಗು, ಸಂಧ್ಯಾವನ್ನ ಚಾಲು ಮಾಡು. ಈ ರೀತಿ ಅಂದರೆ ಧರ್ಮದ ಪ್ರಚಾರಕ್ಕೆ ಎಷ್ಟು ಆಗ್ರಹ ಅಂತಕೊಂಡಂತಂದ್ರೆ, ಆಮೇಲೆ ಎಷ್ಟೆಷ್ಟು ಜನ ವಿದ್ವಾಂಸರಿದ್ದರು, ಅವರಿಗೆ ಅವರು ಕೊಟ್ಟಿರ್ತಕ್ಕಂಥ ಬೆಳ್ಳಿ ಪಾತ್ರೆಗಳಿಗೆ ಲೆಕ್ಕ ಇಲ್ಲ. ನನ್ನ ಹತ್ರನೇ ನಮ್ಮ ಅಜ್ಜಗ ಕೊಟ್ಟಿರ್ತಕ್ಕಂಥ ಬೆಳ್ಳಿ ಗಿಂಡಿ ಮತ್ತು ಬೆಳ್ಳಿ ಲೋಟ, ಅದು ಥಾಲಿ ಅಂತ ಕರೀತಾರೆ. ಸತ್ಯಧ್ಯಾನರು ಕೊಟ್ಟಿರ್ತಕ್ಕಂಥದ್ದು ಬಂದು ನಮ್ಮನೆ ಸಂಪ್ರದಾಯ ಬಂದಿರತಕ್ಕಂಥದ್ದು ನನ್ನ ಹತ್ರ ಬಂದ. ತಾತ್ಪರ್ಯ ಇಷ್ಟ ಏನು ಅಂತ ತಿಳ್ಕೊಂಡಂತಂದರೆ, ಅವರು ಎಲ್ಲ ಪಂಡಿತರಿಗೂ ಬೆಳಗಾವಿ ಒಳಗೆ ಮಹಾಸಾಮ್ರಾಜ್ಞೆ ಇತ್ತು. ಅದ್ರ ಸಲುವಾಗಿ ಆಗಿನ ಕಾಲಕ್ಕೆ ಸಾಂಗ್ಲಿ ಮತ್ತು ಬೆಳಗಾವಿ ಬೆಳ್ಳಿ ಶುದ್ಧ ಬೆಳ್ಳಿ, ಉಳಿದ ಎಲ್ಲ ಕಡೆಗೆ ಮಿಕ್ಸ್ ಮಾಡ್ತಾರೆ. ಇವತ್ತಿಗೂ ಸಾಂಗ್ಲಿ ಬೆಳ್ಳಿ ಅಗದಿ ಶುದ್ಧ. ನಮ್ಮ ಮಠದೆಲ್ಲ ಏನು ಮಾಡ್ತಿದ್ರು, ಮಿರಜ್ ಸಾಂಗ್ಲಿ ಒಳಗೆ ಮಾಡಿಸ್ತಾರೆ. ಅಂಥದ್ದು ಒಂದು ಸಂಪೂರ್ಣ ದೊಡ್ಡ ರೂಮ್, ದೊಡ್ಡ ಹಾಲ್ ತುಂಬಿ ಬೆಳ್ಳಿ ಸಾಮಾನು ಕಳಿಸೋದು. ಪಂಡಿತರಿಗೆ ದುಡ್ಡು ಕೊಡಬೇಕು, ಆನಂತರ ಬೆಳ್ಳಿ ಥಾಲಿ, ಬೆಳ್ಳಿ ತಮಗೆ, ಯಾಕಂದ್ರೆ ಬೆಳ್ಳಿ ತೊಗೊಂಬಲಿಕ್ಕೆ ಅವ್ರಿಗೆ ಯಾರಿಗೂ ಸಾಮರ್ಥ್ಯ ಇದ್ದಿದ್ದಿಲ್ಲ. ಈ ರೀತಿಯಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಬೆಳ್ಳಿ ಪಾತ್ರೆ ಕೊಡಬೇಕು. ಸತ್ಯಧ್ಯಾನ ತೀರ್ಥ ಅವರ ಅವರಿಗೆ ನ್ಯಾಯಶಾಸ್ತ್ರ ಕಲಿಸಿದ ಗುರುಗಳು. ವಯಸ್ಸಾಗಿತ್ತು, ಸ್ವಲ್ಪ ಅಭ್ರಮ ಆಗಿತ್ತು. ಆ ನಂತರ ಒಂದು ಸರ್ತಿಗೆ ಬಂದರು, ಬೆಳಗಾವಿ ಮಹಾಸಾಮ್ರಾಜ್ಯಕ್ಕೆ ಬಂದರು. ಮಹಾಸಾಮ್ರಾಜ್ಯ ಬಂದ ಕ್ಷಣಕ್ಕೇನೆ ಆ ಕಾಲಕ್ಕೆ ಗುರುಗಳ ಅವ್ರಿಗೆ ನ್ಯಾಯಶಾಸ್ತ್ರ ಕಲಿಸಿದ ಗುರುಗಳು ಮಾನ ಮರ್ಯಾದೆ ಎಲ್ಲ ಮಾಡಿದರು. ಆಮೇಲೆ ಗುರುಗಳು ಹೇಳಿದರು, ಮತ್ತು ನೀವು ಬೆಳ್ಳಿ ಕೊಟ್ಟದ್ದು ನೀವು ಕೊಟ್ಟದ್ದು ಕಡಿಮೆ ಆಯ್ತು ಅಂತ. ಇದನ್ನು ತಟ್ಟಿ ಗಿಟ್ಟಿ ಕೊಟ್ಟಿರ್ಬೇಕು ಅವ್ರಿಗೆ. ವಯಸ್ಸಾಗಿತ್ತಂತ ಹೇಳಿದ್ರು ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಶಿಷ್ಯನ ಇವನು ಕರ್ಕೊಂಡೋಗ ಎಲ್ಲೇ ಬೆಳ್ಳಿ ಸಾಮಾನ್ಯ ರೂಮಿಗೆ, ಅಲ್ಲಿ ಹೋಗ್ರಿ, ನಿಮಗೇನು ಬೇಕು ತಗೋರಿ. ಅವರು ಒಂದು 5-6 ತಾಟಗಳು, 7-5 ತಮ್ಗೆಗಳು, ಥಾಲಿ, ತೀರ್ಥೋಟ ಎಲ್ಲ ಹರಿಸಿದರು. ಆ ನಂತರ ತಮ್ಮ ಹೊತ್ಕೊಂಡು ಹತ್ರ ಹಾಕಿ ಕಟ್ಟಿದರು. ಸತ್ಯಧ್ಯಾನ ಕೂತು ನೋಡ್ತಿದ್ರು. ಎತ್ತಲಿಕ್ಕಾಗಲಿಲ್ಲ. ತಾವೇ ಸ್ವತಃ ಹೋಗಿ ಎತ್ತಿ ಅವ್ರ ಹೆಗಲ ಮೇಲೆ ಇಟ್ಟು, ಶೇಷ ಬಾರಪ್ಪ ಇವ್ರ ರೂಮಿಗೆ ಮುಟ್ಟಿಸು ಅಂತ ತಗೊಂಡು ಕಳಿಸಿ. ಅಷ್ಟು ಉದಾರ್ತನ. ಮತ್ತು ಸತ್ಯಧ್ಯಾನದ ಕಾಲಕ್ಕೆ ಆಧುನಿಕರನ್ನೆಲ್ಲ ಕರೆಸ್ಬೇಕು. ಅವರು ಎಲ್ಲ ಊರಿನಾಗಿರ್ತಕ್ಕಂಥ ವಕೀಲರು, ಇಂಜಿನಿಯರು, ಅಧಿಕಾರಿಗಳು ಅವ್ರನ್ನ ಕರೆಸಿ ಅವರಿಗೆ ತತ್ವಜ್ಞಾನ ಹೇಳಬೇಕು. ಬರೀ ಪಂಡಿತರಿಗೆ, ಸಮಾಜಕ್ಕಲ್ಲ. ನೀವು ಸರ್ಕಾರ ವತಿಯಿಂದ ನಡೆಸ್ತಕ್ಕಂಥವರು, ನೀವು ಮೊದಲು ಕಲಿಬೇಕು ಅಂತ. ಹೀಗಾಗಿ ಅನೇಕ ಸುಧಾರವಾದಿಗಳು ಕೂಡ ಆಗಿನ ಕಾಲಕ್ಕೆ ಇದ್ದರು. ಕೊನೆಗೆ ಚಿಕ್ಕೋಡಿ ಒಳಗೆ ಲೋಕಮಾನ್ಯ ತಿಲಕರ ಜೊತೆಗೆ ಅವ್ರ ವಾದ ಆಯಿತು. ಲೋಕಮಾನ್ಯ ತಿಲಕರು ತಮ್ಮ ಗೀತಾ ರಹಸ್ಯದೊಳಗೆ ಏನು ಬರೆದಿದ್ದರು ಅಂತ ತಿಳ್ಕೊಂಡಂತಂದರೆ,
ಶ್ಲೋಕ ನೆನಪಿರಿ, 2ನೇ ಅಧ್ಯಾಯದ ಶ್ಲೋಕದ. ಅದು ಮತ್ತು ತತ್ವ ಅದರೊಳಗೆ ಅವರು ವಾಕ್ಯಾರ್ಥ ಬರೆದಿದ್ರು. ಮಧ್ವಾಚಾರ್ಯ ಯಾರು ಗೀತಾ ಭಾಷೆಯಲ್ಲಿ लिहिताना ಬೆಳೀತಾ असताना इथे ओढा ताण करून अर्थ लावतात ಅಂತ ತಿಳ್ಕೊಂಡು ನಂತರ ಗೀತಾ ರಹಸ್ಯಗಳು ಬರ್ದಾರೆ. 3-4 ಕಡೆ ಬರ್ದಾರೆ. ಅದಕ್ಕೆ ಇವರು ಪುಣ್ಯದೊಳಗಿದ್ದಾಗೇ ಅವ್ರು ಹೇಳಿ ಕಳಿಸಿದರು, ಇಲ್ಲ ನಾನು ರಾಜಕೀಯೊಳಗೆ ಭಾಳ ಬಿಜಿ ಇದ್ದೀನಿ, ಬರೋಂಗಿಲ್ಲ ಅಂತ ಹೇಳಿದರು. ಮತ್ತು ಅವ್ರಿಗೆ ಯಾರೋ ಸಹಕಾರಿಗಳು ಹೇಳಿದರು ಏನಂತಂದರೆ, ಇಲ್ಲ ಮತ್ತು ವಾದಕ್ಕೆ ಹೋದರೆ ನೀವು ಸೋತು ಹೋಗ್ತೀರಿ, ನಿಮ್ಮ ಮರ್ಯಾದೆಗೆ ಅನಾನುಕೂಲ ಆಗ್ತದೆ ಅಂತ. ಕುಪ್ರೇಕರ್ ಅಂತಿಕೊಂಡು ಅಂತೇಳಿ ಒಬ್ಬರು ಪಂಡಿತರು ನಮ್ಮದ್ದು, ಅವ್ರನ್ನ ಸಂಧಾನ ಮಾಡಿ ಹೋಗ್ಬಿಟ್ಟಾರೆ. ಕಡೆಗೆ ಚಿಕ್ಕೋಡಿ ಒಳಗೆ ಕಾಂಗ್ರೆಸ್ ಇದು ದೊಡ್ಡ ಇದಾಯಿತು, ವಾರ್ಷಿಕ ಆ್ಯನ್ಯುವಲ್ ಇದು ಇರ್ತಲ್ಲ, ಅದಾದಮೇಲೆ ಅಲ್ಲೇ ಸ್ವಾಮಿಗಳಿದ್ರು, ಇಲ್ಲ ಬರ್ತೀನಿ ಅಂತಕೊಂತಾರೆ. ಅವರಿಗೂ ಮತ್ತು ತತ್ವಮಸಿ ಮೇಲೆ ಆಮೇಲೆ ಗೀತಾ ಶ್ಲೋಕದ ಮೇಲೆ ಚರ್ಚೆ ಆಯಿತು. ಕನಿಕೆ ಒಪ್ಕೊಂಡ್ರು, ಇಲ್ಲ ನಾ ಬರೋದು ತಪ್ಪದ, ಅದಕ್ಕೆ ಓಡಾಡ್ತಾನೆ ನೀವು ಮಾಡ್ತೀರಿ, ನಾವು ಮಾಡೋಂಗಿಲ್ಲ ಅಂತಕೊಂಡು ತಿಳಿಸಿ. ಅದಕ್ಕೆ ಚರ್ಚೆ ಎಲ್ಲಿ ಬಂತು ಅಂತಕೊಂಡಂತಂದ್ರೆ ಅವ್ರವ್ರು ಹೇಳಿದರು, ಮತ್ತು ಈ ಬ್ರಹ್ಮನೇ ಜೀವನ ಆಗ್ತಾನೆ ಮತ್ತು ಜೀವ ಬ್ರಹ್ಮ ಇದು ಆಗ್ತಾರೆ, ಇಬ್ಬರು ಒಂದೇ ಆಗ್ತಾರೆ ಅಂತ. ಅದಕ್ಕೆ ಅವ್ರದ್ದೇನು ಅಂತಕೊಂಡಂತಂದ್ರೆ, ಬಂಗಾರ ಹೆಂಗೆ ಕರಗಿಸಿ ಅನೇಕ ರೀತಿಯಾಗಿರ್ತಕ್ಕ ಆಭರಣಗಳನ್ನು ಮಾಡ್ತಾರೆ, ಆ ರೀತಿಯಾಗಿ ಬ್ರಹ್ಮ ಅನೇಕ ರೂಪ ಆಗ್ತಾನೆ ಮತ್ತು ಒಂದಾಗ್ತಾರೆ. ಆಭರಣ ರೂಪದಿಂದ ಇದ್ದರೂ ಒಂದೇ, ಬಂಗಾರ ಗಟ್ಟಿ ರೂಪದಿಂದ ಇದ್ದರೂ ಒಂದೇ, ಆ ರೀತಿಯಾಗಿರ್ತಕ್ಕಂಥ ಇಬ್ಬರು, ಅದಕ್ಕೂ ಬಂಗಾರ ಅಂತ ಕರೀತಾರೆ, ಇದಕ್ಕೂ ಬಂಗಾರ ಅಂತ ಕರೀತಾರೆ. ಎರಡನೇದ್ದು ಬೇರೆ ತಿಳ್ಕೊಳ್ಳಿ. ಆನಂತರ ಇದು ಮಮ ಜೀವಲೋಕ, ಅದು ಸರಿ. ಅದರಿಂದಾಗಿ ಬ್ರಹ್ಮನಿಗೂ ಮತ್ತು ಜೀವರಿಗೂ ಯಾವ ಭೇದ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಸತ್ಯಧ್ಯಾನರು ಚಾಟಿ ಮಾಡಿದ್ರಂತೆ, ನೀವು ದೊಡ್ಡ ಶ್ರೀಮಂತರು ಬಂಗಾರ ಕೊಂಡು ತೊಗೋತೀರಿ, ತಿರುಗಿ ಕೊಡ್ಲಿಕ್ಕೆ ಎಂದು ಹೋಗಂಗಿಲ್ಲ ಮಾರಲಿಕ್ಕೆ. ನಾವು ಬಡ ಬ್ರಾಹ್ಮಣರು ತಿರುಗಿ ಕೊಡ್ಲಿಕ್ಕೆ ಹೋದಾಗ ಅಷ್ಟೇ ಬೆಲೆ ಕೊಡ್ತಾರೆ ಅಂತ ಕೇಳ್ರಿ ಅಂತ, ಅರ್ಧ ಬೆಲೆಗೆ ತೊಗೋತಾರೆ. ಅವಾಗ 2 ಬೆಲೆ ಒಂದೇ ಹೆಂಗಾಯಿತು. ಆಭರಣ ಉಪನಿಷತ್ತದ ಶ್ಲೋಕದು ಒಳಗೆ ಮಣ್ಣಿನಿಂದ ಅನೇಕ ವಿಭಾಗ, ಗಡಿಗೆ ಇತ್ಯಾದಿ ವಿಭಾಗ ಆಗ್ತಾವೆ. ಹಂಗೆ ಬ್ರಹ್ಮ ವಿಭಕ್ತನಾಗಿ ಜೀವಾಗಿ ಎಲ್ಲ ಕಡೆಗೆ ಇರ್ತಾನೆ. ಆನಂತರ ಮತ್ತೆ ಮಣ್ಣಿನೊಳಗೆ ಹೋಗಿ ಸೇರ್ತದೆ ಅಂತೇಳಿ ಅದಕ್ಕೆ ಅವರು ಅದನ್ನು ಸಂಪೂರ್ಣವಾಗಿ ಖಂಡನ ಮಾಡಿ, ಬಂಗಾರ ತಿರುಗಿ ಕೊಡ್ಲಿಕ್ಕೆ ಹೋದ್ರೆ ಬೆಲೆ ಕಡಿಮೆ ಆಗ್ತದೆ, ಮಡಿಕೆ ತಿರುಗಿ ಮಣ್ಣಾಗಬೇಕಾದ್ರೆ ಭಾಳ ಹೊತ್ತು ಹಿಡಿತದೆ, ಅದು ಕೂಡ ಅದೇ ಮಣ್ಣು ಅಂತಿಕೊಂಡು ಅಂತ ಹೇಳಿಕ್ಕೆ ಬರೋಂಗಿಲ್ಲ, ವಿಭಾಗವ ಇತ್ಯಾದಿ ಅನೇಕ ರೀತಿಯಿಂದ ಅವ್ರು ತಮಾಷೆ ಮಾಡಿ ಅವ್ರು ತಿಳಿಸಿ ಹೇಳ್ಬಿಟ್ರು ಅಂತ. ಆ ರೀತಿಯಾಗಿ ಅವ್ರದ್ದು ಆ ಪುಸ್ತಕ ನನ್ನ ಹತ್ರದ ಮರಾಠಿ ಒಳಗೆ ಅದು ಪುಸ್ತಕದ ಲೋಕಮಾನ್ಯ ತಿಲಕರಿಗೂ ಮತ್ತು ಸತ್ಯಧ್ಯಾನ ತೀರ್ಥರಿಗೂ ವಾದ ಆಗಿದ್ದು ಮರಾಠಿ ಒಳಗದ. ಅರ್ಧ ಅನುವಾದ ಮಾಡಿದ್ದೆ ನಾನು, ಮತ್ತು ಯಾಕೆ ನಿಂತೋಯ್ತು ಮುಂದಿನ ಸತ್ಯಧ್ಯಾನ ಆರಾಧನೆ ಒಳ್ಳೆಕ್ಕೆ ಅದನ್ನು ಅನುವಾದ ಮಾಡಿ ಪ್ರಿಂಟ್ ಮಾಡೋಣ. ಇಂಥ ಒಂದು ವೈಶಿಷ್ಟ್ಯ. ಇನ್ನು ಎರಡನೇದ್ದೇನು ಅಂತ ತಿಳ್ಕೊಂಡಂದರೆ, ಶಿಷ್ಯರ ಮೇಲೆ ಭಾಳ ಪ್ರೀತಿ. ಕೊಲ್ಲಾಪುರಕ್ಕೆ ಸತ್ಯಧ್ಯಾನ ಬಂದಾಗ ಕೊಲ್ಲಾಪುರ ಚೂಡ ಭಾಳ ಚಲೋ ಅಂತ ತಿಳ್ಕೊಂಡಂತೇಳಿ ಅವ್ರಿವ್ರು ಅನ್ನೋದು ಅವ್ರ ಕಿವಿ ಮೇಲೆ ಬಿತ್ತು. ಕಿವಿ ಮೇಲೆ ಬಿದ್ದ ಕ್ಷಣಕ್ಕೇ ಆ ಕಾಲಕ್ಕೆ ಅವ್ರಿಗೆ ಹೇಳಿದರು, ಯಾರು ಬ್ರಾಹ್ಮಣರು ಚೋಡ ಮಾಡೋರು ಯಾರಾದ್ರು ಹುಡುಕ್ರಿ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಕೊಲ್ಲಾಪುರ ಚೋಡ ಮಾಡ್ತಕ್ಕಂಥ ಕೆಲವು ಬ್ರಾಹ್ಮಣ ಸಿಕ್ಕರು. ಅವ್ರ ಕಡೆಯಿಂದ ಮಡಿಲೇ ಸುಮಾರು ಒಂದು 10 ಗೋಣಿ ಚೀಲದಷ್ಟು ಚೂಡ ಮಾಡಿಸಿ ಎಲ್ಲ ಪಂಡಿತರಿಗೆ ಎಷ್ಟು ಬೇಕಾಷ್ಟು ತೊಗೊಂಡು ಹೋಗ್ರಿ ತಿನ್ರಿ ಅಂತ ತಿಳ್ಕೊಂಡಂತೆ. ಅಷ್ಟು ಉದಾರತನ. ಆ ನಂತರ ಅನ್ನದಾನಕ್ಕೆ ಸಲ ಭಾಳ ಖರ್ಚು ಮಾಡ್ತಿದ್ರು.
ವಿಜಾಪುರದಾಗ ಆಳ್ಬಾಳ್ ವಕೀಲ್ ಅಂತ ತಿಳ್ಕೊಂಡಂತಿದ್ರು, ಪ್ರಸಿದ್ಧ ವಕೀಲರಿದ್ದರು. ಅವ್ರು ಒಂದು ದಿವಸ ಸತ್ಯದಾನಿಗೆ ಹೇಳಿದರು, ಏನು ಅನ್ನದ ಮೇಲೆ ಇಷ್ಟೆಲ್ಲ ಖರ್ಚು ಮಾಡ್ತೀರಿ, ಇದೇ ಖರ್ಚು ಅನಾಥಾಲಯ ಕೊಟ್ಟರೆ ಹೆಂಗೆ, ಇದೇ ಖರ್ಚು ಬೇರೆ ಖರ್ಚು ಮಾಡಿದ್ರೆ ಹೆಂಗೆ ಅಂತ ತಿಳ್ಕೊಂಡು ಅಂತೇಳಿ ಅವ್ರ ಜೋಡಿ ವಾದ ಮಾಡಿದರು. ಆಯ್ತಪ್ಪ, ನಿಮ್ದು ಇದಕ್ಕೆ ನಾಳೆ ಉತ್ತರ ಕೊಡ್ತೀನಪ್ಪ ಅಂತ ತಿಳ್ಕೊಂಡ್ರು. ಅವತ್ತು ಊಟ ಆಯಿತು, ಬಡಿಸಿದ್ರು. ಸತ್ಯಜ್ಞಾನ ಇದ್ದರು ಅಂತ ತಿಳ್ಕೊಂಡಂತಂದ್ರೆ ವಿಜಾಪುರದ ಮಂದಿಗೆ ಒಂದೇ ಆರ್ಡರು, ಯಾರೂ ಮನೆಯಲ್ಲಿ ಒಲಿ ಹೊತ್ಸೋಂಗಿಲ್ಲ, ಎಲ್ಲರೂ ಮಠಕ್ಕೆ ಬರಬೇಕು. ಆವಾಗ ಮತ್ತು ಮನೆ ಸಾಧ ರೋಡ್ನಾಗೆಲ್ಲ ಎಲೆ ಹಾಕ್ತವ್ರು. ಅವರ ಆಳ್ಬಾಲ್ ವಕೀಲ್ ಕರ್ಕೊಂಡವರು, ನಡಿಯೋ ನನ್ನ ಜೋಡಿ ಬಾ ಅಂತ ಅಲ್ಲಿ ತೋರಿಸಿದ್ರು. ಅಲ್ಲಿ ವಕೀಲ್ ಕೂತಾಳ ನೋಡೋಕ್ಕೆ. ಆಕೆ ನಾರಾಯಣ ಕುಲಕರ್ಣಿಯವ್ರು ಹೇಳ್ತೇಕೆ, ಆಕೆ ಮೈ ಮೇಲೆ ಎರಡು ಬಂಗಾರ ಅದ ನೋಡು, ಒಂದು ಮಣ ಬಂಗಾರ ಅದ, ಅವ್ರು ರಸ್ತೆ ಒಳಗೆ ಊಟ ಕೂತಾಳ. ಹಿಂದಿನ ಅದು ಘಟಾರ ರಸ್ತೆ ಒಳಗೆ ಎಲೆ, ಆ ಎಲೆ ಒಳಗೆ ಧೂಳು ಸೇರಿ ಬಂದು ಮಣ್ಣು ಸೇರ್ಕೋತಿತ್ತು. ಯಾಕೆ ಊಟಕ್ಕೆ ತಗೊಳ್ಳೋದಾಳ, ಮನೆಗೆ ಅನ್ನಿಲ್ಲ ಅಂತ ಬಂದಾಳೆ. ಏನಕ್ಕೆ? ರಾಮದೇವ್ರ ಪ್ರಸಾದ ಅಂತ ಬಂದ. ರಾಮದೇವ್ರ ಪ್ರಸಾದ ಈ ಜನರ ಹೊಟ್ಟೆಗೆ ಹೋಯ್ತು ಅಂತಂದ್ರೆ ಇವತ್ತಿಲ್ಲ ನಾಳೆ ಅವ್ರ ಪಾಪಗಳು ದೂರ ಆಗಿ ನಮ್ಮ ಸಿದ್ಧಾಂತ ತಿಳ್ಕೊಳ್ಬೇಕು ಅಂತ ಮನಸ್ಸು ಬರ್ತದೆ. ಅದ್ರ ಸಲುವಾಗಿ ಅನ್ನದಾನ ಅಂತ ತಿಳ್ಕೊಂಡಂತ ಆ ರೀತಿಯಾಗಿರ್ತಕ್ಕಂಥ ಅನ್ನದಾನ ಮಾಡ್ತಕ್ಕಂಥ ಒಂದು ಸಂದರ್ಭ. ಅಷ್ಟು ಕರುಣ. ಒಂದು ಸತಿ ಏನಾಯಿತು ಅಂತ ತಿಳ್ಕೊಂಡಂತಂದ್ರೆ ಒಂದು ಸರ್ತಿಗೆ ಸಂಚಾರ ನಡೆದಿತ್ತು. ಅವಾಗೆಲ್ಲ ಗಾಡಿಗಳ ಸಂಚಾರ, ಎತ್ತಿನ ಗಾಡಿಗಳ ಸಂಚಾರ ನಡೆದಿತ್ತು. ಒಂದು ಹೊಲ ಕಾಣಿಸ್ತು, ಕಡ್ಲಿ ಬೆಳೆಸಿದ್ರು. ನಮ್ಮ ಕಡೆಗೆ ಸುಲ್ಗಾಯಿ ಅಂತ ತಿಳ್ಕೊಂಡು ಕರೀತಾರೆ. ಸುಲ್ಗಾಯಿ ಅಂತ ತಿಳ್ಕೊಂಡು ಇನ್ನೂ ಕಡ್ಲಿ ಪೂರ ಇದಾಗಿದೆ ತೊಗೊಂಡು ಅದನ್ನು ತಕ್ಕೊಂಡು ಒಳಗಿನ ಕಸ ಇದನ್ನು ಕಡ್ಲಿ ತಿನ್ನೋದು. ಸೀತ್ನಿ ಸುಲ್ಗಾಯಿ ನಮ್ಮ ಕಡೆಗೆ ಪ್ರಸಿದ್ಧ. ಇವ್ರಿಗೆ ಗೊತ್ತಿಲ್ಲ. हरभऱ्याचा झाडातूनच काढून ते खायचं असतं. ಹಾಂ, ಹೋಗು ಮುಂದೆ ನೋಡಿದ್ರು ಒಂದು ಹೊಲದಾಗ ಎಷ್ಟು ಆಯ್ತು, ಯಾರೋ ವಿದ್ಯಾರ್ಥಿ ಹೇಳ್ದಂಗೆ ಕೇಳಿಸ್ತು ಅವ್ರಿಗೆ. ಇಲ್ಲ, ಎಷ್ಟು ಚಲೋ ಸುಲ್ಗಾಯಿ ಬೆಳೆದ ನೋಡು ಅಂದ್ಕೊಂಡಂತ. ಅದು ಸತ್ಯಜ್ಞಾನಕ್ಕೆ ಮೇಲೆ ಬಿತ್ತು. ಇದಾಕ್ಷಣಕ್ಕೆ ಎಲ್ಲ ಗಾಡಿ ನಿಂದಿಸ್ರು ಅಂದ್ಕೊಂಡಂತ. ಈ ಹೊಲದ ಮಾಲಕನ ಕರ್ಕೊಂಬರ್ರಿ ಬಂದವ. ನಿನ್ನ ಹೊಲದಾಗ ಎಷ್ಟು ಸುಲ್ಗಾಯಿ ಬೆಲೆ ಎಷ್ಟು ಅಂತ ಕೇಳಿದ್ರು. ಅವೇನು ಅಂದಾಜು ಹೇಳ್ದ, ಪಗಾರ ತಗೋ ಎಲ್ಲ ಹೇಳಿ ಹೋಗ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ರಿ. ನಾ ಇಲ್ಲೇ ಕೂತಿರ್ತೀನಿ ಪಾಠ ಹೇಳ್ಕೊತ. ಎಲ್ಲ ಪರಿವಾರದ ಎಲ್ಲರೂ ಹೊಲಕ್ಕೆ ಹೋಗ್ರಿ, ನಿಮ್ಗೆ ಎಷ್ಟು ಬೇಕು ಕಿತ್ಕೋರಿ ತಿನ್ನಿರಿ. ಆ ನಂತರ ಇವ್ರ ಗುರುಗಳು ಸತ್ಯಜ್ಞಾನ ತೀರ್ಥರದು ಸಮಾರಾಧನೆ ಯಾವುದೋ ದ್ವಾದಶಿ ಬರ್ತದೆ ಕಾಣುತ್ತೆ, ಉತ್ತರಾರಾಧನೆ ಮಧ್ಯಾರಾಧನೆ. ಸತ್ಯಜ್ಞಾನ ತೀರ್ಥರದು ಬಾಗಲಕೋಟೆನಾಗ ಇದ್ದರು. ಮೇ ತಿಂಗಳು ಮುಂಜಾನೆ ದ್ವಾದಶಿ ಊಟ ಆಗಿತ್ತು. ಬಂದವರಿಗೆಲ್ಲ ದೊಡ್ಡ ದೊಡ್ಡ ಟೆಂಟ್ ಹಾಕ್ತಿದ್ರು. ದಿವಾನ್ರು ಬಂದು ಹೇಳಿದ್ರು, ಇಲ್ಲ ಮತ್ತು ಬಿಸಿಲು ಭಾಳ ಅದ, ಎಲ್ಲರೂ ಕುಡಿಯೋಕ್ಕೆ ನೀರು ಅಂತ ಲೆಕ್ಕತ್ತಾರೆ. ಕೆಲವ್ರು ಯಾಕೆ ಪಾನಕ ಕೊಡಿಸ್ಬಾರ್ದು ಅಂತ ಲೆಕ್ಕತ್ತಾರೆ. ಹಿಂಗೆ ಹಾಗಾದ್ರೆ ಪಾನಕ ಮಾಡಿಸ್ಬೇಡ್ರಿ. 35,000 ಮಂದಿಗೆ ಪಾನಕ ಮಾಡಬೇಕು. ಮಹಾಸಾಮ್ರಾಜ್ಞೆ ಮಧ್ಯ ಪೂರ್ವಾರಾಧನೆ ಉತ್ತರಾಧನೆ 35,000 ಜನ ಇತ್ತು. ಅಷ್ಟು ಮಂದಿಗೆ ಪಾನಕ ಮಾಡಬೇಕು. ಹೆಂಗೆ ಮಾಡಬೇಕು, ಎಷ್ಟು ದೊಡ್ಡ ಬಾಂಡಿಯಲ್ಲಿ ತರಬೇಕು. ಅವ್ರು ಸಲುವಾಗಿ ಹೇಳಿದ್ರು, ವೆಂಕಟೇಶ್ವರ ದೇವ್ರ ಗುಡಿ ಅದ ಅವತ್ತಲ್ಲೇ. ಆ ವೆಂಕಟೇಶ್ವರ ಗುಡಿ ಬಾವಿ ಒಳಗೆ ಸಕ್ಕರೆ ಹಾಕ್ರಿ, ಆ ನಂತರ ನಿಂಬೆಹಣ್ಣು ಹಿಂಡ್ರಿ. ಪಾತ್ರೆ ಎಲ್ಲ ಬಾವಿ ಒಳಗೇ ಸಕ್ಕರೆ ಹಾಕೋದು. ಈ ಬಾವಿ ಒಳಗೆ 50 ಚೀಲ ಸಕ್ಕರೆ ಹಾಕ್ಸಿದ್ರು. ಆ ನಂತರ ನಿಂಬೆಹಣ್ಣು ಎಷ್ಟು ಬಾದಾರ್ದವು ಎಲ್ಲ ನಿಂಬೆಹಣ್ಣು ತೊಗೊಂಬರ್ರಿ ಅಂತಕೊಂಡು ಅಂತ ಹೇಳಿ ಮಂದಿಗೆ ಬಡ ಹೆಚ್ಚಿ ನಿಂಬೆಹಣ್ಣು ಹಿಂಡ್ರಿ ಅಂತಕೊಂಡು ಅಂತ ಹೇಳಿದರು. ಕೊಡದಿಂದ ಜಗ್ಗಿ ಪಾನಕ ಹಂಚಿದ್ರು. ಅಂದರೆ ಅಷ್ಟು ಜನರಿಗೆ ತಿನ್ನಬೇಕು, ಪ್ರಸಾದ ಸಿಗಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ ಸಂದರ್ಭ. ಆ ನಂತರ ಒಂದು ಸರ್ತಿಗೆ ಇವರು ಇದು ಪಂಕ್ತಿಯೊಳಗೆ ಹೋಗಿ ಒಂದೊಂದು ರೂಪಾಯಿ ಕೊಡಬೇಕು. ಇವತ್ತು ಸತ್ಯಪುರ ಮೊದಲು ಕೊಡ್ತಾರೆ, ನಮ್ಮ ಸ್ವಾಮಿಗಳು ಕೊಡ್ತಾರೆ. ಒಂದೊಂದು ರೂಪಾಯಿ ಅವ್ರಿಗೆ ಕೊಡಬೇಕು. ಆಗಿನ ಕಾಲ 1 ರೂಪಾಯಿ ಅಂದರೆ ಬೆಳ್ಳಿ ರೂಪಾಯಿ, ದೊಡ್ಡ ಬೆಳ್ಳಿ ರೂಪಾಯಿ, ಒಂದು ತೊಲೆ ಬಂಗಾರ, ಒಂದು ತೊಲೆದು ರೂಪಾಯಿ ಇರ್ತಿದ್ದು.
ಒಂದು ಸರ್ತಿ ಹೋಗುವಾಗ ಯಾವುದೋ ಹೆಣ್ಮಕ್ಳು ಅಳ್ಕೋತ ಕೂತಿದ್ಲು. ಹೋಗುವಾಗ ಏನು ಕಾಣಿಸ್ತು, ಹಂಗೆ ಯಾರ ಜೋಡಿ ಅವ್ರು ಮಾತಾಡ್ತಿದ್ದಿಲ್ಲ. ಮತ್ತು ಬಂದಮೇಲೆ ಹೇಳಿದ್ರು, ಹೋಗಿ ದಿವಾಂಡ್ರಿಗೆ ಹೇಳಿದ್ರು, ಹೋಗಿ ಆಕೆ ಯಾಕೆ ಅಳ್ಲಿಕ್ಕೆ ಕೇಳ್ಕೊಂಬರ್ರಿ. ಆಕೇನು ಹೇಳಿದ್ಲು ಅಂತ ತಿಳ್ಕೊಂಡಂತಂದ್ರೆ, ನಮ್ಮ ಅತ್ತೆ ಬ್ಯಾಡ್ ಅಂದರೂ ಬಂದಿದ್ದೆ. ನಾನು ಒಂದು ಸೀರೆ ನಾನು ಮೈ ತೊಗೊಂಡು ಸೀರೆ ಒಣಾಕಿದ್ದೆ. ಅದು ಯಾರೋ ತೊಗೊಂಡು ಹೋಗ್ಬಿಟ್ಟಾರ. ಮನೆಗೆ ಹೋದ್ರೆ ಅತ್ತೆ ಹೊಡಿತಾಳೆ ನನಗೆ, ಭಾಳ ಕಡಕ್ಕಿದ್ದಾಳಕ್ಕೆ. ಅದರಿಂದ ಏನು ಮಾಡಬೇಕು ಅಂತ ಅಳ್ಕೊಂಡು ಕೂತೀನಿ ಅಂತ ತಿಳ್ಕೊಂಡಂತ ಅಂತಂದಾಕ್ಷಣಕ್ಕೆ, ನಾಲ್ಕು ಇಲ್ಕಲ್ ಸೀರೆ ತೊಗೊಂಬರಿ ಕೋಟ್ ಹಾಕಿ ಕೊಟ್ಬಿಟ್ಟು. ಆಗಿನ ಕಾಲ ಇಲ್ಕಲ್ ಸೀರೆ ಪ್ರಸಿದ್ಧ. 4 ಸೀರೆ ಕೊಟ್ಟು ಕಳಿಸಿದ್ರು. ಅಂದರೆ ತಮ್ಗೆ ಬಂದು ಯಾರು ಹೇಳಿಲ್ಲ ಬಿಟ್ಟಿಲ್ಲ, ಆದರೆ ಅವ್ರಿಗೆ ಹಿಂಗೆ ಗೊತ್ತಾಯಿತು ಅಂತ ತಿಳ್ಕೊಂಡಂತ. ವಿಜಾಪುರ ಮಹಾಸಾಮ್ರಾಜ್ಯ ಬೆಳ್ಯಾಕ ಅವತ್ತು ಅದು ಹೆಂಗೆ ಅಂತ ತಿಳ್ಕೊಂಡು ದೊಡ್ಡ ತಟ್ಟಿ ಅದ, ಬೆಳ್ಳಿ ತಟ್ಟಿ, ಅದು ರೂಪಾಯಿ ಇರಬೇಕು. ಸ್ವಾಮಿಗಳು ಅದನ್ನು ಶೇಷ ಹಿಡ್ಕೊಂಡಿರ್ಬೇಕು, ಅದ್ರಾಗಿಂದ ತೊಗೋಬೇಕು, ಹಿಂಗೆ ₹1 ಹಾಕೋತ ಹೋಗ್ಬೇಕು. ಒಂದು ಸರ್ತಿಗೆ ಏನಾಯಿತು, ಇವತ್ತು ತೊಗೊಂಬಂದ ಶಿಷ್ಯನ ಲಕ್ಷ ಎಲ್ಲೋ ಹೋಯ್ತಾರೆ. ಇವತ್ತು ಆ ರೂಪಾಯಿ ಬೆಳ್ಳಿ ತಟ್ಟಿ ಎಲಿ ಒಳಗೆ ಬಿದ್ದುಬಿಡ್ತು. ಆಕೆ ಬಸರನ ಮಕ್ಕಳು, ಬಸರಿದ್ಲು, ಗರ್ಭಿಣಿ ಸ್ತ್ರೀ ಇದ್ಲು, ಬಿತ್ತು. ಶಿಷ್ಯ ಅಂತ ಒಂದು ತೊಗೊಂಡು ಇಲ್ಲ ಅವೇನಿಲ್ಲ, ಆ ಬೆಳ್ಳಿ ತಟ್ಟಿನೂ ಮತ್ತು ಎಲ್ಲ ಆಕೆ ಕೊಟ್ಬಿಟ್ಟೆ ಅಂತ. ಯಾಕೆಂತ ಹುಟ್ಟು ಕೂಸಿಗೆ ಅದು ಬೆಳವಳಿ ತೊಗೊಂಡು ಹೋಗ್ರಿ ಅಂತ ತಿಳ್ಕೊಂಡಂತೆ. ಮುಂದಾಕಿ ಆ ಹುಟ್ಟಿದ ಕೂಸಿನ ಮಠಕ್ಕೆ ಕಳಿಸಿದ್ಲು, ಕಲಿತಂತ ತಿಳ್ಕೊಂಡಂತೆ. ಅವ್ರ ಹೆಸರು ನಂಗೆ ನೆನಪಿಗೆ ಬರೋಲ್ತು. ಒಳ್ಳೆ ಪಂಡಿತಾಗಿ ತಯಾರಾಗಿಬಿಟ್ರು. ಅವೇ ಅಂದ್ರೆ ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮದಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯ. ಅನ್ನದಾನವೂ ಹಾಗೆ, ಮತ್ತೊಂದು ಹಾಗೆ ವಿಜಾಪುರ ಮಹಾಸಾಮ್ರಾಜ್ಞೆ ಅವರು ಅಲ್ಲಿಂದ ಹೊರಟು ಬಾಗಲಕೋಟೆಗೆ ಹೊರಟಿದ್ದರು. ನಮ್ಮ ವಿಜಾಪುರ ದಾಟಿದ ಮೇಲೆ ಸ್ವಲ್ಪ ದೂರದ ಮೇಲೆ ಲಮಾಣ್ಯರ ತಾಂಡ್ಯ, ಅಲ್ಲೆಲ್ಲೋ ಹಿಂಗೆ ತಾಂಡ ಮಾಡ್ಕೊಂಡಿರ್ತಿದ್ರು. ಅವರು ಬಂದು ರಸ್ತೆ ಒಳಗೆ ನಿಂತಿದ್ದರು. ರಸ್ತೆಯವ್ರು ಮುಂದೆ ರಸ್ತೆಗೆ ಅಡ್ಡ ಬಂದುಬಿಟ್ರು. ಸತ್ಯದಾನಕ್ಕೆ ಹೋಗಿ ಕೇಳ್ರಿ ಯಾಕೇನು ಅಂತ ತಿಳ್ಕೊಂಡಂತೇಳಿ. ಒಂದಾಕ್ಷಣಕ್ಕೇನೆ ಆಗ ಹೋಗಿ ದಿವಾಂಡ ಕೇಳಿದ್ರು, ಯಾಕೆ ಮಣಿ ಇಲ್ಲ. ಮತ್ತು 2 ತಿಂಗಳು ನಮ್ಗೆ ಹೊಟ್ಟೆ ತುಂಬ ಊಟ ಸಿಗ್ತಿತ್ತು. ಇವತ್ತು ಸ್ವಾಮಿಗಳು ಹೋಗ್ಬಿಟ್ಟಾರೆ, ಮುಂದೆ ನಮ್ಗೆ ಊಟಕ್ಕೆ ಹಾಕೋರು ಯಾರು, ಭಾಳ ಬಡವರಿದ್ದೀವಿ ನಾವು, ಮತ್ತು ಭಿಕ್ಷಾ ಬಿಡ್ಕೊಂಡು ಇರಬೇಕಾಗ್ತದೆ ಅಂತ ತಿಳ್ಕೊಂಡಂತೇಳಿ. ಹಿಂಗೆ ಅಂತ ತಿಳ್ಕೊಂಡಂತೇಳಿ ಅಲ್ಲೇ ನಿಂದ್ರಿಸಿದ್ರು. ವಿಜಾಪುರಕ್ಕೆ ಹೋಗಿ ಒಂದು ಟ್ರಕ್ ತುಂಬೆ ಅಕ್ಕಿ ಬ್ಯಾಳೆ ತರಿಸಿದ್ರು. ಎಲ್ಲ ಆ ಚೀಲ ಇಳಿಸಿದ್ರು. ಒಂದು ಅಂದರೆ ಬಡವರ ಮೇಲೂ ಲಮಾಣ್ಯರ ಮೇಲೂ ಇಷ್ಟು ಪ್ರೀತಿ. ಯಾಕಂತಂದ್ರೆ ನಮ್ಮ ಇದ್ರ ಬೆಳ್ಯಾಕ ಯಾರು, ನಾವು ಸಣ್ಣವರಿರುವಾಗ ಒಬ್ಬ ಟಂಗಾದವ ಇದ್ದವ, ಅವನ ಹೆಸರು ಮುಸಲ್ರವ. ಅವನ ಹೆಸರು ಏನಿತ್ತು, ಮೊಹಮ್ಮದ್ ಬಾಯ್. ಅವನು ಹೇಳ್ತಿದ್ದ, ನೋಡ್ರಿ ಗಂಡ ಸನ್ಯಾಸಿ ಅಂತಂದ್ರೆ ಅವರೊಬ್ಬರೇ. ಯಾಕೆಂದ್ರೆ ನಮ್ಮ ಮಂದಿಗೆ ಊಟಕ್ಕೆ ಹಾಕ್ತಿದ್ರು ಅವರು. ನಮ್ಮ ಮಂದಿನ ಸಾಲು ಮಾಡ್ಕೊಂಡು ಊಟಕ್ಕೆ ಕೂತ್ರೆ ಯಾರೋ ಒಂದು ಜಬರ್ಸಿದ್ರಂತೆ, ಇಲ್ಲರಿ ಅವ್ರಿಗೂ ಊಟಕ್ಕೆ ಹಾಕ್ರಿ ಅಂತಕೊಂಡಂತೇಳಿ. ನಾವು ಸುದ್ದಕ್ಕೆ ಅವ್ರು 2 ತಿಂಗಳು ಮನ್ಯಾಗ ಅಡುಗೆ ಮಾಡಿರಿ, ಊಟ ಮಾಡ್ತಿದ್ದೇನು ತಿಳ್ಕೊಂಡಂತೇಳಿ. ಮುದುಕಿದ್ದ, ನಾವು ಸಣ್ಣವರಿದ್ದ, ನಮ್ಗೆ ಹೇಳ್ತಿದ್ದವ, ಅವ್ರೇನು ಅವ್ರು ಸನ್ಯಾಸ ಗಂಡ ಸ್ವಾಮಿಯಿಂದ ಅವ್ರೇನು ನೋಡ್ರಿ ಅಂತ ತಿಳ್ಕೊಂಡು. ಈ ರೀತಿಯಾಗಿ ಶಿಷ್ಯರ ಮೇಲೆ, ವಿದ್ವಾಂಸರ ಮೇಲೆ, ತತ್ವಜ್ಞಾನದ ವಿಷಯದೊಳಗೆ ಭಾಳ ಜನರಿಗೆ ಅನೇಕ ರೀತಿಯಿಂದ ಸಿಗಬೇಕು ಅಂತ ತಿಳ್ಕೊಂಡಂತೇಳಿ. ಅವ್ರಿಗೆ ಯಾಕಂತ ತಿಳ್ಕೊಂಡು ಅವ್ರು ಹೇಳ್ತಾರೆ, ಪ್ರತಿ ಸಮಾಜ ಪ್ರವಚನದಾಗ ಕೊನೆಗೆ ಹೇಳ್ಬೇಕಂತ. ನೋಡಿರಿ ಹೆಣ್ಮಕ್ಳು, ನೀವೆಲ್ಲ ಪ್ರವಚನಕ್ಕೆ ಬಂದೀರಿ, ನಿಮ್ಮ ಮೇಲೆ ಜವಾಬ್ದಾರಿ ಅದ. ಯಾಕಂದ್ರೆ ನಿಮ್ಮ ಗಂಡಸರೆಲ್ಲ ನೌಕರಿ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ತಿರುಗ್ತಿರ್ತಾರೆ. ಅವ್ರು ಮುಂಜಾನೆ ಸಂಜೆ ತನಕ ವೇಳೆ ಇರೋಂಗಿಲ್ಲ. ಆದ್ದರಿಂದಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥವ್ರು ನೀವು. ನಿಮ್ಮಿಂದ ಮನೆ ಉಳಿತದ, ನಿಮ್ಮಿಂದ ನಮ್ಮ ಸಂಸ್ಕಾರ ಉಳಿತದ. ನೀವು ಈ ಜವಾಬ್ದಾರಿ ತಗೋರಿ ಅಂತ ತಿಳ್ಕೊಂಡು ಹೆಣ್ಮಕ್ಳಿಗೆ ಹೇಳ್ತಿದ್ರು. ಅದಕ್ಕೆ ಅವ್ರು ಹೇಳ್ತಿದ್ರು, ಸಭಾಸಾರ ಸಂಗ್ರಹ, ಸಿವಿಲ್ ಸೋಟ್ ಎಲ್ಲ ಕನ್ನಡದಾಗ ಮಾಡೀನಿ, ಓದಿ ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಅಂಥೇಳಿ ಹೆಣ್ಮಕ್ಳ ಮೇಲೆ ಅವ್ರಿಗೆ ಅಷ್ಟು ಪ್ರತಿಯೊಂದು ಇದ್ರೊಳಗೆ ಹೇಳ್ತಿದ್ದೆ. ರಿಜಿಡಿಟಿ
ಕಡಿಮೆ ಮಾಡಿದವ್ರೆ ಅವರು. ಆಗಿನ ಕಾಲಕ್ಕೆ ಹೆಂಗಿತ್ತು ಅಂತ ತಿಳ್ಕೊಂಡಂತಂದ್ರೆ ಮಹಾಭಾರತ ರಾಮಾಯಣ ಪ್ರವಚನ ಮಾಡಬೇಕು ಅಂತ ತಿಳ್ಕೊಂಡಂತಂದ್ರೆ ಬರೀ ವೈಷ್ಣವ್ರು ಅಷ್ಟೇ ಬರಬೇಕು, ಉಳಿದವ್ರು ಬರುವಂಗಿಲ್ಲ. ಆನಂತರ ಶಾಸ್ತ್ರ ಪಾಠ ಓದಬೇಕು ಅಂತ ಚಂಡಿಕೆ ಬಿಟ್ಕೊಂಡೇ ಬರಬೇಕು. ಮೊನ್ನೆ ತನಕ ನಮ್ಮ ವಿಜಯಪುರದೊಳಗೇ ಈ ರೀತಿ ಆಗಿರ್ತಕ್ಕಂಥ ರಿಜಿಡ್ ಮಂದಿದ್ರು. ಇಂಥ ಸಂದರ್ಭದೊಳಗೆ ಅಲ್ಲಿ ಗಾಂಧಿ ಚೌಕ್ ಅಂತ ವಿಜಯಪುರದೊಳಗೆ, ಅದ್ರ ಬಾಜುಕ್ಕೊಂದು ಗೌರ್ಮೆಂಟ್ ಲೈಬ್ರರಿ ಅದ. ಆ ಲೈಬ್ರರಿ ಒಳಗೆ ಮುಂದೆ ಅಂಗಳ ದೊಡ್ಡ ರಾಣಿಗೆ ಹಾಲ್ಕ್ಕಿಂತ ದೊಡ್ಡ ಜಾಗ ಅದ. ಸಂಜೆನಾಗ ಅಲ್ಲಿ ಸ್ವಾಮಿಗಳ ಪ್ರವಚನ ಇರ್ತಿತ್ತು. ಅವತ್ತು ಸ್ವಾಮಿಗಳಿಗೇನು ಅನಿವಾರ್ಯವಾಗಿ ಇದು ಬಂತು, ಕೆಲಸ ಏನೋ ಬಂತು. ಅದಕ್ಕೆ ಅವರು ಅರಕೇರಿ ಜಯಾಚಾರ್ಯನ ಮತ್ತು ಹೊರಕೇರಿ ನರಸಿಂಹಾಚಾರ್ಯನ ಕಳಿಸಿದ್ರು, ಹೋಗಿ ಪ್ರವಚನ ಕೊಟ್ಟು ಬರ್ರಿ ಅಂತ ತಿಳ್ಕೊಂಡಂತೇಳಿ. 20 ಮಿನಿಟ್ ತಿರುಗಿ ಬಂದರು. ಸ್ವಾಮಿಗಳು ಹೆಂಗೆ ಪ್ರವಚನ ಮಾಡಬೇಕು ಅಂತ ಹೇಳೋಣ. ಯಾಕೆ ಎಲ್ಲ ಜಾತಿ ಮಂದಿ ಸೇರ್ಯಾರ, ಎಲ್ಲ ಮಂದಿ ಸೇರ್ಯಾರ. ಪ್ಯಾಂಟ್ ಹಾಕ್ಕೊಂಡವ್ರು ಕೂತಾರೆ, ಅಂಗಿ ಹಾಕ್ಕೊಂಡು ಕೂತ್ಕೊಂಡಾರ. ಅವ್ರ ಮುಂದೆ ಮಹಾಭಾರತ ಹೆಂಗೆ ಹೇಳಬೇಕು, ಅವ್ರ ಮುಂದೆ ಭಾಗವತ ಹೆಂಗೆ ಹೇಳಬೇಕು. ಸ್ವಾಮಿಗಳು ಬಂದಿರಂತ ಅಲ್ಲಿ ಒಬ್ಬವರಿಗೆ ಹಂಗಾರ ಅಷ್ಟಂತ ಹೇಗಿಲ್ಲ ನಿಮ್ಗೆ. ಅವನ ಕಡೆ ಮಾರಿ ನೋಡ್ರಿ ಪ್ರವಚನ ಹೇಳ್ರಿ. ಏಕದೇಶೇ ಪರೋಕ್ತೇತು. ಪಾಠ ಹೇಳೋ ಮುಂದೆ ಈಗ ಸುಧಾ ಪಾಠ ನಡೆದದ, ಹೆಣ್ಮಕ್ಳಿಗೆ ಹೇಳೋ ಹಂಗಿಲ್ಲ. ಆದರೆ ಸುಧಾ ಪಾಠಕ್ಕೆ ಒಬ್ಬರು 4 ಮಂದಿ ಮುಂದೆ ಕೂತಿರಲ್ಲ. ಆದ ನಂತರ ಹಿಂದೆ ಬೇಕಾಗಿ ಕೇಳ್ಕೊಳ್ಳಿ, ಶ್ರವಣ ಮಾಡಲಿಕ್ಕೆ ಅಧಿಕಾರ ಅದ. ಅದನ್ನು ಹೋಗಿ ಪಾಠ ಪ್ರವಚನ ಹೇಳಿ ಅಂತ ಕೊಂಡು ಕಳಿಸಿ. ನಮ್ಮ ಆಚಾರ ಮೇಲೆ ಅವ್ರಿಗೆ ಭಾಳ ಪ್ರೀತಿ. ಯಾಕಂದರೆ ಇವರು ಸಾರ್ವಜನಿಕ ಲೆಕ್ಚರ್ ಇಂಗ್ಲೀಷ್ ಕನ್ನಡ ಎಲ್ಲ ಮಾಡ್ತಿದ್ರು ಅಂತ ತಿಳ್ಕೊಂಡಂತೇಳಿ. ತಾತ್ಪರ್ಯ ಅವ್ರದ್ದೇನು, ಇರೋ ತನಕನೂ 30 ವರ್ಷ ಪೀಠದ ಮೇಲಿದ್ದರು. 40ನೇ ವಯಸ್ಸು ಅವರಿಗೆ ಸನ್ಯಾಸ ಆಯಿತು. ಮುಂದೆ 30 ವರ್ಷ ಇದ್ದರು. 30 ವರ್ಷದೊಳಗೆ ಸಂಪೂರ್ಣ ಎಲ್ಲ ಕಡೆಗೆ ಧರ್ಮ ಪ್ರಚಾರ ಮಾಡಿರ್ತಕ್ಕಂಥ ಇದು. ಆ ಊರಿಗೆ ಹೋದರು ಅಂತ ತಿಳ್ಕೊಂಡಂತಂದ್ರೆ ಆ ಊರಿನಲ್ಲಿರ್ತಕ್ಕಂಥ ಜನರಿಗೆ ತತ್ವಜ್ಞಾನ ಹೇಳಬೇಕು. ಪೂಜೆ ಸಂಕ್ಷೇಪ ಮಾಡ್ತಿದ್ರು. ಕೆಲವು ಸರ್ತಿ ಮಂದಿ ತಕರಾರು ತೆಗೆದ್ರು. ಅವ್ರು ಹೇಳಿದರು, ಜನರಿಗೆ ತತ್ವಜ್ಞಾನ ಪಾಠ ಏನು ಹೇಳ್ತೀನಿ, ಇದೇ ಪೂಜೆ ಅಂತ ತಿಳ್ಕೊಂಡು ಹೇಳಿದ್ರು. ಆ ರೀತಿ ಅನುಸಂಧಾನ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಅನುಸಂಧಾನ. ಆ ರೀತಿ ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಹೇಳ್ತಾಳೆ, ಬಿಜಾಪುರಕ್ಕೆ ಸತ್ಯಜ್ಞಾನ ಬಂದಿದ್ರಂತೆ. ಅದೇ ನಮ್ಮ ತಾಯಿ ಮದುವೆ ಆಗ್ಯಾನ ಒಂದು 6 ತಿಂಗಳಾಗಿತ್ತು, 4 ತಿಂಗಳಾಗಿತ್ತು ಏನೋ. ಆಗ ಎಲ್ಲರಿಗೂ ಸ್ವಾಮಿಗಳೇ ತೀರ್ಥ ಕೊಡಬೇಕು, ಮಂತ್ರಾಕ್ಷತೆ ಕೊಡಬೇಕು. ನಮ್ಮ ತಾಯಿ ಕೈ ಮುಂದೆ ಮಾಡಿದಾಗ ಆ ನಂತರ ನಮ್ಮ ತಂದಿನ ಕರೆದು ಹೇಳಂತ, ನಿನಗೆ ಚಲೋ ಶಾಸ್ತ್ರದ ಮಗ ಹುಡ್ತಾನೆ ನೋಡು ಅಂತ ತಿಳ್ಕೊಂಡಂತ. ಸತ್ಯಜ್ಞಾನ ತೀರ್ಥ ನಮ್ಮ ತಾಯಿ ಹೇಳಿದ್ರು. ನಮ್ಮ ತಾಯಿ ಇನ್ನೂ ಹೇಳ್ತಾರೆ, ಇವ್ರ ತನಕ ಹೇಳ್ತಿದ್ರು, ಲಕ್ಷಣ ಚಲೋ ಅವ, ಚಲೋ ಶಾಸ್ತ್ರ ಓದ್ತಕ್ಕಂಥ ಮಗ ಹುಡ್ತಾನೆ ನಿನಗೆ ಅಂತಿಕೊಂಡಂತ. ತಾತ್ಪರ್ಯ ಅಷ್ಟೇ, ಮಂದಿ ಜನರನ್ನು ಗುರುತಿಸ್ತಕ್ಕಂಥ ಒಂದು ವೈಶಿಷ್ಟ್ಯ ಅವರಿಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ರಮದಲ್ಲಿತ್ತು. ಒಂದು ಸರ್ತಿಕ ಅದು ಅಲಂಕಾರಕ್ಕೆ ಆಮೇಲೆ ಪಂಡಿತರಷ್ಟೇ ಕೊಡಿಸ್ತಾರೆ. ಕುಡಿಸೋಕ್ಕಿಂತ ಮೊದಲು ಅವರು ಎಲ್ಲರಿಗೂ ಮುದ್ರೆ ಕೊಡ್ತಾರೆ. ಹೀಗೆ ಮುದ್ರೆ ಕೊಡ್ಕೋತ ಹೋಗೋ ಮುಂದೆ ಒಬ್ರು ಯಾರನ್ನೋ ವಿದ್ವಾಂಸರು ನೋಡಿದರು. ವಿದ್ವಾಂಸ ನೋಡಿ ದಿವಾಂಡ ಕರೆದು, ನೀವು ಸ್ವಲ್ಪ ಮನೆಗೆ ಹೋಗ್ಬೇಡ್ರಿ ಅಂತ ದುಡ್ಡು ಕೊಡ್ಬೇಡ್ರಿ, ಮನೆಗೆ ಹೋಗ್ರಿ ಅಂತ. ಅವ್ರ ಆರ್ಡರ್ ಅಂದ್ರೆ ಆರ್ಡರ್. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ಇವ್ರ ಮಠಕ್ಕೆ ಬಂದಾಕಣಿಗೆ ಇವರೇನು ಮುದ್ರಾ ಕೊಡೋ ಕಾರ್ಯಕ್ಕಿಂತ 15 ನಿಮಿಷ ಮೊದಲು ಅವ್ರ ಹೆಂಡತಿ ಮೃತಾಗಿದ್ಲು. ಅವ್ರಿಗೆ ಮೈಲಿಗೆ ಬಂದದಂತ ತಿಳ್ಕೊಂಡಂತ ಅನ್ನೋದು ಇನ್ನೂ ಸುದ್ದಿ ಅವ್ರಿಗೆ ತಿಳಿಸ್ಲಿಕ್ಕೆ ಮಂದಿ ಬಂದಿದ್ದಿಲ್ಲ. ತಾವು ಹೆಂಗೆ ತಿಳಿಸ್ಬೇಕು ಅಂತೇಳಿ ಇಷ್ಟೇ ವಿಚಾರದೊಳಗಿದ್ದರು. ತಾವುಗಳು ಈಗಿಂದಿಗೆ ಮನೆಗೆ ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ಬಿಟ್ಟು. ಅಂದರೆ ಅಷ್ಟು ಅವರಿಗೆ ಜನರನ್ನು ನೋಡಿದ ಕ್ಷಣಕ್ಕೇನೆ ಅದನ್ನು ತಿಳಿಸ್ತಕ್ಕಂಥ ಒಂದು ಜ್ಞಾನ ಸತ್ಯಜ್ಞಾನ ತೀರ್ಥರಿಗಿತ್ತು. ಹೀಗೆ ಶಿಷ್ಯರ ಮೇಲೆ ಪ್ರೀತಿ, ಸಂದರ್ಭ ಪ್ರೀತಿ ಇತ್ಯಾದಿಗಳು. ನಮ್ಮ ಆಚಾರ್ಯ ಹೇಳ್ತಿದ್ರು, ಐನಾಪುರಕ್ಕೆ ಸ್ವಾಮಿಗಳು ಬಂದಿದ್ರಂತ. ಐನಾಪುರದಾಗ ಒಂದು ವೈದ್ಯಂತ ಕುಟುಂಬದ
ಮೊದಲಿನಿಂದಲೂ ಅವರ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ನವರಾತ್ರಿ ಐನಾಪುರದೊಳಗಿತ್ತು. ಅದ್ರ ಸಲುವಾಗಿ ಆ ವೈದ್ಯ ಕುಟುಂಬದ ಭಾಗೀರಥಿ ಬಾಯಿ ಅಂತಕ್ಕೆ ಸ್ವಾಮಿಗಳು ನವರಾತ್ರಿ ಇಲ್ಲೇ ಇರ್ತಾರೆ ಅಂತ ತಿಳ್ಕೊಂಡಂಥೇಳಿ ಕೃಷ್ಣಾ ತೀರದ ಆಕಳ ಅಂತ ತಿಳ್ಕೊಂಡು ವೈಶಿಷ್ಟ್ಯ. ಆ ತುಪ್ಪ ಅಂದರೆ ಇಲ್ಲಿ ಒಂಚೂರು ಪೆಂಚ ಪಂಪೂರ್ಣ ಘಮ ಘಮ ವಾಸ ಬರ್ತದೆ ಹಾಲ್ ತನಕ. ಅದಕ್ಕೆ ದೀಪಕ್ಕೆ ಹಾಕೋ ಸಲುವಾಗಿ ನವರಾತ್ರಿ ದೀಪ ನಂದಾದೀಪ ಇರ್ತದೆ. ದೀಪಕ್ಕೆ ಹಾಕೋ ಸಲುವಾಗಿ ಮಡಿಲೇ ತಾನೇ ಹೆಪ್ಪಾಕಿ ತಾನೇ ಕೈಯಿಂದ ಕಡಿದು ಬೆಣ್ಣೆ ತೆಗೆದು ಆ ನಂತರ ತುಪ್ಪ ಕರಗಿಸಿ ಇಟ್ಟಿದ್ಲು. ಇಟ್ಟಿದ್ದಂಥ ಸಂದರ್ಭದೊಳಗೆ ಯಾವಾಗ ನವರಾತ್ರಿ ಚಾಲು ಆಗಿ ಹಿಂದಿನ ದಿವಸ ಸ್ವಾಮಿಗಳೇ ಬಂದು ಎಲ್ಲ ಮತ್ತು ಮಡಿಲೇ ಎಲ್ಲ ಮಾಡಿ ತುಪ್ಪ, ಈ ತುಪ್ಪ ದೇವರ ದೀಪಕ್ಕೆ ಉಪಯೋಗಿಸ್ಬೇಕು ಅಂತೇಳಿ ಜೊತೆಗೆ ತನ್ನ ಗಂಡನ ಕರ್ಕೊಂಬಂದಿದ್ದು, ಗಂಡನ ಕಡೆ ಕಳಿಸಿ ಮಾಡಿ ಅವತ್ತಿನ ದಿವಸ ದೀಪಕ್ಕೆ ತುಪ್ಪ ಹಾಕಿ ಅವ ಎಡಬಲ ಸೇವಕ ಏನಿದ್ದ ಬಂದು ಹೇಳ್ಕೊಂಡು, ಇವತ್ತು ದೇವರಿಗೆ ತುಪ್ಪ ಬಂದದ, ಎಷ್ಟು ಸುವಾಸನೆ ಅದ, ಆ ದೀಪನ ಹಾಕಿದೆ ಅದು ಉರಿಯೋ ತನಕ ಇಂಥ ಅದ್ಭುತ ಚಲೋ ತುಪ್ಪ ವಾಸನೆ ಬರ್ತಿತ್ತು, ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಅಂತೇಳಿ ಅಂದಾಕ್ಷಣಕ್ಕೇನೆ ಆ ಕಾಲದೊಳಗೆ ಅದು ಎಲ್ಲ ಪಂಡಿತರು ಊಟಕ್ಕೆ ಕೂತ್ಕೊಂಡು ಚರ್ಚೆ ನಡೆಯುತ್ತೆ, ಎತ್ತು ಭಾಳ ಚಲೋ ಬಂದಂತ ಹಂಗೆ ಹಿಂಗೆ ಅಂತ ತಿಳ್ಕೊಂಡು. ಇದು ಸತ್ಯದ ಕಿವಿಗೆ ಬಿತ್ತು. ಶಿಷ್ಯ ಹೇಳಿದೆ ಎಲ್ಲ ತುಪ್ಪ ತೊಗೊಂಬಾರು ಅಂತ ತಿಳ್ಕೊಂಡಂತಾರೆ. ಆ ದೀಪಕ್ಕೆ ಇಟ್ಟ ತುಪ್ಪೆಲ್ಲ ನಮ್ಮಲ್ಲಿ ಪಂಡಿತ ತುಪ್ಪ ಬಡಿಸೋ ಒಂದು ದೀಪ ಕಡಿಮೆ ಆಗ್ಯದ, ಅವು ಮೊದಲಿನ ಶಕ್ತಿ ಉಳಿದಿಲ್ಲ. ನಮ್ಮಲ್ಲಿ ಈ ಸಾರಿನ ಸೌಟದಿಂದ ತುಪ್ಪ ಬಿಡ್ತದೆ, ಚಮಚದಿಂದಲ್ಲ. ಇವತ್ತಿಗೂ ನಮ್ಮ ಮಠರು ಹಂಗೆ ಒಬ್ಬರು ಸಾರಿ ತುಪ್ಪ ಇಟ್ಟು ಚಲೋ ತುಪ್ಪ ಹಾಕ್ಬೇಕು. ಈ ಸುದ್ದಿ ಭಾಗೀರಥಿ ಬಾಯಿಗೆ ತಿಳಿತದೆ. ಆಕೆ ಹುಡ್ಕೋದು ಬಂದ್ಲು, ಇಲ್ಲ ನಾನು ಸ್ವಾಮಿ ಜನ ಮಾತಾಡ್ಬೇಕಾಗಂತ. ಸಣ್ಣವರಿಂದ ತೊಗೊಳಕ್ಕೆ ನೋಡಿ ಹಿರಿಯ ಹಾಕಿದ್ಲಕ್ಕೆ ಏನಂತೀವ ಅಂತ ಕೇಳಿದ್ರು. ಇಲ್ರಿ ದೀಪಕ್ಕೆ ಕೊಟ್ಟು ತುಪ್ಪ ಕೊಟ್ಟಿದ್ದೆ ಎಲ್ಲ ಖರ್ಚು ಮಾಡ್ಲಿಕ್ಕತ್ತಾರಲ್ಲ ಅಂತ ತಿಳ್ಕೊಂಡು. ಆಕೆ ಬಾಯ್ ನೋಡು, ಇವೇನು ಪಂಡಿತರಿದಾರಲ್ಲ ಇವು ಜ್ಞಾನ ದೀಪಗಳು. ಈ ದೀಪದಿಂದ ಏನು ಪ್ರಕಾಶ ಜಗತ್ತಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಶಿಷ್ಯರಿಗೆ ವರ್ಷ ಬೆಳಗ್ತದೆ. ಈ ನವರಾತ್ರಿ ತಿಪ್ಪ ಅಲ್ಲೇ ಖರ್ಚಾಗಿಬಿಡ್ತದೆ, ಅಲ್ಲೇದೆಲ್ಲ ನಂದಿ ಬಿಡ್ತದೆ. ಅದರಿಂದಾಗಿ ಈ ದೀಪಗಳು ಬೆಳಗಬೇಕು, ಅದಕ್ಕೆ ಅದು ಹಾಕೇನೆ ಅಂತೇಳಿ ಕೈ ಜೋಡಿಸ್ಕೊಂಡು ಹೋಗ್ಬೇಕು. ಇನ್ನೊಂದು ಸರ್ತಿಗೆ ಬೆಳಗಾವಿ ಒಳಗಂದಿದ್ದು, ಬೆಳಗಾವಿ ಕಡೆಗೆ ಈ ಧಾರವಾಡ ಕಡೆ ಒಂದು ಬೇರೆ ಮಾವಿನ ಹಣ್ಣು ಸಿಗ್ತಾವೆ, ಅದಕ್ಕೇನು ಹೆಸರು ಅದ, ಬೇರೆ ಹೆಸರು ಅದ. ಅದ್ರ ಕಾಯಿನೂ ಭಾಳ ಚಲೋ, ಅದ್ರ ಗುಳಂಬ ಭಾಳ ಚಲೋ ಅಂತ ತಿಳ್ಕೊಂಡಂತೇಳಿ ಆ ಸರ್ತಿಗೆ ಅವರೆಲ್ಲ ಪಂಡಿತರೆಲ್ಲ ಊಟಕ್ಕೆ ಕೂರಿಸಿದ್ರು. ಆ ಮನೆಯೊಳಗೆಲ್ಲ ಹೆಂಗಿನ ಕಾಲಕ್ಕೆ ಗುಳಂಬ ಎಲ್ಲ ಇಡೋದು ಮೇಲೆ ಅಟ್ಟದ ಮೇಲೆ ಇಡ್ತಿದ್ರು. ಸತ್ಯಧ್ಯಾನ ತೀರ್ಥರು ಬಡಸ್ಲಿಕ್ಕೆ ಬಂದಿದ್ರು, ಕೆಲವರು ಮ್ಯಾಲೆ ನೋಡ್ತಿದ್ರು ಊಟ ಮಾಡ್ತಿದ್ರು, ಊಟ ಮಾಡ್ತಿದ್ರು. ಮ್ಯಾಲೆಲ್ಲ ಈ ಕಾಜಿನ ಬರೊಳಗೆ ಗುಳಂಬ ತುಂಬಿಟ್ಟಿದ್ರು. ಯಾಕೆ ಮ್ಯಾಲೆ ಯಾಕೆ ನೋಡ್ಲಿಕ್ಕೆ ಹತ್ತಿರೋ ಅಂತ ತಿಳ್ಕೊಂಡು ಅಂತ ಹೇಳಿ ಬಾಜುಕಿನ ಕೂತು ಹೇಳ್ಬೇಕ್ರಿ, ಸ್ವಾಮಿಗಳ ಗುಳಂಬ ಕಡೆ ನೋಡ್ಲಿಕ್ಕೆ ನೀವು ಅಂತ ನೋಡಿದ್ರು. ಸ್ವಾಮಿಗಳು ಒಬ್ಸೇಷನ್ ಕರೆದು ಬಗ್ ಅಂತ ಹೇಳಿದ್ರು. ಬಗ್ ಅಂತೇಳಿ ತಾವೇ ಅವ್ರ ಮೇಲೆ ಏರಿ ಆ ಗುಳಂಬ ಪರಣಿ ತೆಗೆದು ಎಲ್ಲರೂ ಬಿಡಿಸಿದ್ರು. ಹೆಂಗೆ ನೀವು ಗೋಪಾಲ ಇದು ಮಾಡ್ತೀರ, ಒಬ್ಬರ ಮೇಲೆ ಒಬ್ಬರೇ ಏರಿ ಅಂಡಿ ಹಂಗೆ ತಾವೇ ಏರಿ ಅದನ್ನು ಗುಳಂಬ ಎಲ್ಲರಿಗೂ ಬಡಿಸಿದ್ರು. ಅಂದರೆ ಅಷ್ಟು ಪಂಡಿತರು ಓದಬೇಕು, ಓದಲಿಕ್ಕೂ ಅಷ್ಟೇ ಕಟ್ಟೋರು. ರಾತ್ರಿ 3 ಎಬ್ಬಿಸ್ತಿದ್ರು, 2 ಎಬ್ಬಿಸ್ತಿದ್ರು. ನಮ್ಮ ಆಚಾರ್ಯ ಹೇಳ್ತಿದ್ರು, ನಮ್ಮ ಆಚಾರ್ಯರಿಗೂ ಮತ್ತು ವಿದ್ಯಾಮಾನ್ಯರಿಗೆ ಬಂಡಾಗಮಣ ಸ್ವಾಮಿಗಳಿಗೆ ಜೊತೆಗೆ ಪಾಠ ಹೇಳ್ತಿದ್ರು. ರಾತ್ರಿ ಏನಾದರೂ ಹೊಸದು ನೆನಪಾಯಿತು ಅಂತ ತಿಳ್ಕೊಂಡದ್ದು ಆ ಕಣಕ್ಕೆ ಎಬ್ಬಿಸ್ಬೇಕಂತ ಬರೀ ಲಗುನ ಅಂತ್ಕೊಂಡಿದ್ದು ಮತ್ತೆ 2 ತಾಸು ಪಾಠ ಮಾಡೋದು. ಇಲ್ಲ ನಡು ಏನಾದರೂ ಗಾಡಿ ಒಳಗೆ ಹೋಗೋ ಮುಂದೆ ಅನಿಸ್ತು ಅಂತ ಗಾಡಿ ನಿಂದ್ರಿಸ್ಬೇಕಂತ ನೀವು ಮುಂದೆ ಹೋಗ್ರಪ್ಪ ಅಂತಕೊಂಡು ಅಂತೇಳಿ ಅಲ್ಲೇ ಗಿಡದ ಕೆಳಗೆ ಕೂತು ಪಾಠ ಹೇಳೋದು. ಇಷ್ಟು ಅವರಿಗೆ ಪಾಠ ಹೇಳಬೇಕು, ವಿದ್ವಾಂಸರನ್ನು ತಯಾರು ಮಾಡಬೇಕು, ಆನಂತರ ಅವರನ್ನು ಬೆಳೆಸಬೇಕು ಅಂತನ್ನೋ ಏನೊಂದು ಇದು ಮಾಡಿದರು. ಆ ಕಾಲಕ್ಕೇನು ಸತ್ಯಧ್ಯಾನ ತೀರ್ಥರ ಶಿಷ್ಯರು ತಯಾರಾದರು, ಸಾವಿರಾರು ಜನ. ಯಾರನ್ನ ಕೇಳಿದ್ರು ನಾವು ಸತ್ಯಧ್ಯಾನ ಪಾಠಕ್ಕೆ ಹೋಗ್ತಿದ್ದೀವಿ ಒಂದು ದಿವಸ ಹೋಗಿದ್ದವರು ನಾವು ಪಾಠಕ್ಕೆ ಹೋಗಿ ಅಂತ ಹೇಳ್ಕೊಂಡವರು ಅನೇಕ ಜನ ಇದ್ದರು ಆಗಿನ ಕಾಲ.
ಅಷ್ಟು ತತ್ವಜ್ಞಾನದ ದೀಕ್ಷಾ. ಜ್ಞಾನ ಬರಬೇಕು. ಬ್ರಾಹ್ಮಣ ಜ್ಞಾನ ರಹಿತನಾಗಿರಬಾರ್ದು, ಬ್ರಾಹ್ಮಣನಿಗೆ ತತ್ವಜ್ಞಾನ ಸಿಗಬೇಕು ಅನ್ನುವ ಆಗ್ರಹ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರದು. ಇಂಥವರನ್ನು ನಾವು ಎಷ್ಟು ನೆನೆಸಿದರೂ ಕಡಿಮೆ ಅದ ಅಂತ ಅವರನ್ನು ನೆನೆಸ್ತಕ್ಕಂಥ ಒಂದು ಭಾಗ್ಯ ನಮಗೆ ಸಿಕ್ಕದ. ಯಾಕಂದ್ರೆ ನಾವು ನೋಡ್ಲಿಕ್ಕೆ ಸಿಕ್ಕಿಲ್ಲ, ಅವರು ವೃಂದಾವನ ಸ್ಥಾನದಲ್ಲಿ ಹುಟ್ಟಿವಿ, ಅದರಿಂದಾಗಿ ಅವ್ರು ನೋಡ್ಲಿಕ್ಕೆ ಸಿಕ್ಕಿಲ್ಲ ನಮಗೆ. ಆದರೆ ಅವರ ವೈಶಿಷ್ಟ್ಯ ಸತ್ಯಪ್ರಮೋದರಲ್ಲಿ, ಸತ್ಯಾತ್ಮರಲ್ಲಿ ನಾವು ಕಾಣ್ತೀವಿ. ಮ್ಯಾಲೆ ನೋಡಲಿಕ್ಕೆ ಸ್ವಾಮಿಗಳು ಪೂಜೆ ರೊಕ್ಕ ತಗೋತಾರೆ, ಏನು ಮಾಡ್ತಾರೆ ಅಂತಂತ ಎಲ್ಲ ಸ್ವಾಮಿಗಳು ಸತ್ಯಪ್ರಮೋದರು, ಸತ್ಯಧ್ಯಾನದಂತೂ ಕೇಳೀವಿ ನಾವು. ಸತ್ಯಾತ್ಮರು ಜನರಿಗೆ ಗೊತ್ತಾಗಲಾರ್ದಂಗೆ ಪಂಡಿತರಿಗೆ ಭಾಳ ತಾಕತ್ತು ಅಂತ. 10,000 20,000 ಏನಾರು ಆಪ್ರೇಷನ್ ಇತ್ತಂದ್ರೆ 50,000 ಬಂಗಾರ. ಸತ್ಯಪ್ರಮೋದರು ಬಂಗಾರ ದಾನ ಭಾಳ ಮಾಡ್ತಾರೆ. ಇವತ್ತು ಸತ್ಯಾತ್ಮರು ಯಾರು ಹೇಳೋದಿಲ್ಲ, ಕೊಟ್ಟಾರ ಅಂದ್ಕೊಂಡು ಯಾಕೆ ಹೇಳಬೇಡ ಅಂತ ಹೇಳಿರ್ತಾರೆ. ಆದರೆ ಗುಪ್ತವಾಗಿ ಅವರು ಪಂಡಿತರಿಗೆ, ವಿದ್ವಾಂಸರಿಗೆ, ಯಾರು ವಿದ್ವತ್ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಪಾಠ ಪ್ರವಚನ ಮಾಡ್ತಾರೆ ಅಂಥವರಿಗೆ ಇವತ್ತಿಗೂ ಸತ್ಯಾತ್ಮ ತೀರ್ಥರು, ಅದರಲ್ಲೂ ಕೂಡ ವಿಶೇಷವಾಗಿ ಪಾಠ ಪ್ರವಚನ ಮಾಡ್ಕೊಂಡು, ನೌಕರಿ ಇಲ್ಲದೆ ಪಾಠ ಪ್ರವಚನ ಮಾಡ್ಕೊಂಡು ಯಾರಿದ್ದಾರೆ ಅವರಿಗೆ ಭಾಳ ಸಹಾಯ ಮಾಡ್ತಾರೆ. ಯಾಕಂದರೆ ಪಾಠ ಪ್ರವಚನ ನಡಿಬೇಕು ಅಂತ ತಿಳ್ಕೊಂಡಂತ ಅಷ್ಟು ಓದಾರ್ಯ ನಮ್ಮ ಮಠದೊಳಗೆ ಮೊದಲಿನಿಂದಲೂ ಬಂದಿರತಕ್ಕಂಥ ಅಂಥ ಒಂದು ಕುಲದಲ್ಲಿ ನಾವು ಬಂದೇವೆ. ಮುಖ್ಯವಾಗಿ ನಮ್ಗೆ ನಿಮ್ಗೆ ಭಾಗ್ಯ ಏನು ಅಂತ ತಿಳ್ಕೊಂಡಂತಂದ್ರೆ, ಸತ್ಯಜ್ಞಾನದ ಹತ್ರ ಸಾಕ್ಷಾತ್ ಓದಿದವರು ನಮ್ಮ ಗುರುಗಳು. ಅವರಿಂದ ಅವರ ಶಿಷ್ಯರು ಗೋಪಾಲಾಚಾರ್ಯ ಶಿಷ್ಯರು ನಾವು, ನೀವು ಅವರ ಶಿಷ್ಯ ಗೋಪಾಲಾಚಾರ್ಯ ಶಿಷ್ಯರು ಆಗಿರಿ, ಅವ್ರ ಶಿಷ್ಯರು ಆಗಿರಿ. ಆದ್ದರಿಂದ ಅದೊಂದು ಪರಂಪರ. ಮತ್ತು ಇವತ್ತೇನು ಉಳಿದ ಮಠದೊಳಗೆ ಪಾಂಡಿತ್ಯ ಉಳಿದ ಸತ್ಯಜ್ಞಾನದಿಂದ ವಿದ್ಯಾಮಾನ್ಯ ತೀರ್ಥರು ತಯಾರಾದರೂ ಎಲ್ಲ ಉಡುಪಿ ಮಠ ಸ್ವಾಮಿಗಳನ್ನು ತಯಾರು ಮಾಡಿದರು. ಕುಂದಾಪುರ ಮಠ ಸ್ವಾಮಿಗಳು, ಸುಬ್ರಹ್ಮಣ್ಯ ಮಠ ಸ್ವಾಮಿಗಳು, ಆನಂತರ ಶಿರೂರು ಮಠದ ಸ್ವಾಮಿಗಳು, ಆನಂತರ ಕಾಣಿಯೂರು ಮಠದ ಸ್ವಾಮಿಗಳು ಎಲ್ಲರೂ ಸತ್ಯಜ್ಞಾನದ ಪಾಠ ಓದ್ದವ್ರೆ. ರಾಯರ ಮಠದೊಳಗೆ ಸುಜೀಂದ್ರ ತೀರ್ಥರು ಅಂತ ಏನಾಗೋದ್ರು, ಅವರು ಪೂರ್ವಾಶ್ರಮದೊಳಗೆ ಸತ್ಯಜ್ಞಾನ ತೀರ್ಥರ ಹತ್ರ ಒಂದು 6 ತಿಂಗಳು ಪಾಠಕ್ಕಿದ್ರು. ಹೀಗಾಗಿ ಎಲ್ಲ ಕಡೆಗೆ ಎಲ್ಲಿ ವಿದ್ವಾಂಸರು ಅಂತ ತಯಾರಾಗ್ಯಾರ, ಏನಿಲ್ಲ ಒಂದು ರೀತಿಯಿಂದ ಸತ್ಯಜ್ಞಾನದ ಕನೆಕ್ಷನ್ ಅದು. ಇವತ್ತು ಯಾವ ಎಲ್ಲ ಕಡೆಯಿಂದ ತಯಾರಾಗ್ಲಿಕ್ಕತ್ತಾರೆ ಅವ್ರು ಸತ್ಯಜ್ಞಾನ ಶಿಷ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಆದ್ದರಿಂದಾಗಿ ಸತ್ಯಧ್ಯಾನದಿಂದ ನಾವು ಏನು ಬೇಕು ಕಲಿಬೇಕು ಅಂತ ತಿಳ್ಕೊಂಡಂತಂದ್ರೆ, ಒಂದು ಕ್ಷಣ ವ್ಯರ್ಥ ಮಾಡಬಾರ್ದು. ಪಾಠ ಯಾವಾಗಲೂ ಶಾಸ್ತ್ರ ಓದಬೇಕು. ನಮ್ಮ ಆಚಾರ್ಯ ಹೇಳ್ತಿದ್ರು, ಮುಂಜಾನೆ ರಾತ್ರಿ 2 ತನಕ ಪಾಠ ಹೇಳಬೇಕು, ಇಲ್ಲ ಗ್ರಂಥ ಅವಲೋಕನ ಮಾಡಬೇಕು. ನಡು ಎಚ್ಚರಾದ 1:30-2 ಗಂಟೆಗೆ ಎಚ್ಚರಾದ್ರೆ ಮತ್ತೆ ಎದ್ದು ಕೂತು ಗ್ರಂಥ ಅವಲೋಕನ ಮಾಡ್ತಿದ್ರಂತೆ ಸತ್ಯಧ್ಯಾನ ಸ್ವಾಮಿಗಳು. ಸತ್ಯಧ್ಯಾನ ಸ್ವಾಮಿಗಳಿಗೆ ಭಾಳ ವೀಕ್ನೆಸ್ ಬಂತು. ಪಂಢರಪುರದೊಳಗೆ ಇದ್ದರು. ಅವಾಗ ಇವರಿಗೆ ಸತ್ಯಪ್ರಜ್ಞರಿಗೆ ಆಶ್ರಮ ಕೊಟ್ಟಿದ್ದರು, ಪೂಜೆ ಅವರೇ ಮಾಡ್ತಿದ್ರು. ನಾನು ಅದೆಲ್ಲ ಮಾಡಿ ಊಟದ ವೇಳೆಗೆ ಮತ್ತು ಸ್ವಲ್ಪ ಎದ್ದು ಒಂದೇನೊಂದು 2 ತುತ್ತು ತಿಂತಿದ್ರು ಏನೋ. ಆದರೆ ಅವರಿಗೆ ಎದ್ದು ಕೂಡ್ಲಿಕ್ಕೆ ತ್ರಾಸಾಗ್ತಿತ್ತು, ಹಿಂಗೆ ಮಲ್ಕೊಂಡಿರ್ತಿದ್ರು. ಇವರಿಗೆ ಬಹಳ ಅನಾನುಕೂಲ ಆಗ್ಯದ ಅಂತೇಳಿ ನಮ್ಮ ಅನಂತಕೃಷ್ಣ ಶಾಸ್ತ್ರಿಗಳಿಗೆ ಅವ್ರ ಮೇಲೆ ಭಾಳ ಪ್ರೀತಿ. ಆ ನಂತರ ಅವರು ವೃಂದಾವನ ಸ್ಥಾವಕ್ಕಿಂತ ಒಂದು 2-3 ದಿವಸ ಮೊದಲಂತ ಕಾಣುತ್ತೆ. ಇವರು ಸತ್ಯಧ್ಯಾನ ಭೇಟಿ ಆಗಬೇಕು ಅಂತ ಹೋದರು. ಸತ್ಯಧ್ಯಾನ ತೀರ್ಥರು ಅಗದಿ ಅಶಕ್ತಾಗಿ ಮಲ್ಕೊಂಡಿದ್ದರು. ಆವಾಗ ಸತ್ಯಾಭಿಜ್ಞ ತೀರ್ಥ ಹೇಳಿದರಂತ, ಇಲ್ಲ ಅನಂತಕೃಷ್ಣ ಶಾಸ್ತ್ರಿಗಳು ಬಂದಾರಂತ ತಿಳ್ಕೊಂಡಂತ. ಯಾರು ಬಂದಾರ? ಅನಂತಕೃಷ್ಣ ಶಾಸ್ತ್ರಿಗಳು. ಎಬ್ಸಿ ಕೊಡ್ಸಂತ. ಎಬ್ಸಿ ಕೊಡಿಸಿದ್ರೆ, ಶಾಸ್ತ್ರಿಣ ವಾದ ಪ್ರವರ್ತತಾಂ, ಆಗಲಿ ಚರ್ಚಾ ಚಾಲು ಮಾಡಿರಿ ಅಂತ ತಿಳ್ಕೊಂಡ್ರೆ, ಆ ಕಾಲಕ್ಕೆ ಆ ಗದಿ ಅಂತ್ಯಕಾಲಕ್ಕೂ ಚರ್ಚೆ ಮಾಡಿರಿ. ಅಷ್ಟು ಶಾಸ್ತ್ರ ಚರ್ಚೆ ಆದ್ರೊಳಗೆ ಒಂದು ನಿಷ್ಠ. ಇದನ್ನು ಮಚಾರ ಮೇಲಿಂದ ಹೇಳ್ತಿದ್ರು. ಮುಂದೆ 2 ದಿವಸಕ್ಕೆ ಅವರು ವೃಂದಾವನಸ್ಥರಾದರು, ಎದ್ದು ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಮ್ಮದು ಆಚಾರ ಅಲ್ಲೇ ಇದ್ದರು. ಅವ್ರು ಬಂದು ಕೂತರು ಅಂದ ಕ್ಷಣಕ್ಕೇನೆ ಎಬ್ಬಿಸಿ ಕೂಡಿಸಿ ಅವಾಗ ಯಾರು ಹಿಡಿಬೇಕಾಗ್ತಿತ್ತು.
ಕೂಡ್ಲಿಕ್ಕೆ ಆಗ್ತದಿಲ್ಲ. ವಾದ ಪ್ರವರ್ತತಾಮ್ ಅಂತ ತಿಳ್ಕೊಂಡು ಹೇಳಿದ್ರು. ಆಗ ಅವರು ಅನಂತಕೃಷ್ಣ ಶಾಸ್ತ್ರಿಗಳು ಕಣ್ಣೀರಾಕಿ ಹೇಳಿದರು, ಇಲ್ಲ ನೀವು ಕೊಟ್ಟ ಜ್ಞಾನ ಭಾಳ ಶ್ರೇಷ್ಠ ಅದ, ನೀನು ವಾದ ಮಾಡೋದೇನು ಉಳಿದಿಲ್ಲ ಅಂತ ತಿಳ್ಕೊಂಡಂತ. ಅಷ್ಟು ಅಲ್ಲಿ ನಮ್ಮಲ್ಲಿ ಮೇಲಿನ ಮೇಲೆ ಇವರು ಅನಂತಕೃಷ್ಣ ಶಾಸ್ತ್ರಿ ಬರ್ತಿದ್ರು. ನಮ್ಮ ಆಚಾರ್ಯಗೆ ಅವ್ರಿಗೆ ಚರ್ಚೆ ಆಗಬೇಕು. ನಾವು ಅವ್ರಿಗೆ ಕೇಳ್ತಿದ್ವಿ, ನಿಮ್ಮದೇನು ಅನುಭವ ಅಂತ ತಿಳ್ಕೊಂಡು. ಅವ್ರು ಹೇಳ್ತಿದ್ರು, ಸತ್ಯಜ್ಞಾನ ತೀರ್ಥರನ್ನು ದೇವತೆಗಳಂತ ತಿಳ್ಕೊಂಬಿಟ್ರಿ ಅಂತ ತಿಳ್ಕೊಂಡು. ಅವ್ರು ಮನುಷ್ಯರಲ್ಲ, ದೇವತೆಗಳು. ಅಂಥವ್ರು ಆಗ್ಯಾರಂತ ತಿಳ್ಕೊಂಡು ಅಂತೇಳಿ ಬರೀ ನಿಮ್ಮ ದ್ವೈತ ಮತ ಪ್ರಸಿದ್ಧ ಆಗಿಲ್ಲ, ಅದ್ವೈತ ಮತನೂ ಪ್ರಸಿದ್ಧ ಆಗ್ಯಾನಂತ. ಯಾಕೆ ಅದ್ವೈತ ಮತ ಪಂಡಿತನ ಹುಡುಕಿ ತೆಗೆದು ಅವರಲ್ಲಿ ಏನು ವಿಶಿಷ್ಟತೆ ಅದ ಅದನ್ನು ತೊಗೊಂಡು ಚರ್ಚೆ ಮಾಡಿ ಅದರಲ್ಲಿ ಅನುಕೂಲತೆ ಅನಾನುಕೂಲತೆ ಅಂತ ತಿಳ್ಕೊಂಡಂತ ನಮಗೆ ಅದ್ವೈತ ಮತದ ವಿಶಿಷ್ಟತೆ ತೋರಿಸಿದವರೇ ಅವರು ಅಂತ ತಿಳ್ಕೊಂಡಂತ ನಮ್ಮ ಮುಂದೆ ಹೇಳ್ತಿದ್ರು. ಅವರು ತಮಿಳು ಮಂದಿ, ನಾವು ಸಂಸ್ಕೃತ ಮಾತಾಡ್ತಿದ್ವಿ ಅವ್ರ ಜೊತೆಗೆ ಹೇಳ್ತಿದ್ರು. ಇಷ್ಟು ಸತ್ಯಜ್ಞಾನ ತೀರ್ಥರ ಒಂದು ವೈಶಿಷ್ಟ್ಯ. ಇನ್ನು ಅವರ ಅನುಗ್ರಹದ ಸಂದರ್ಭ ಏನು ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಸತ್ಯಜ್ಞಾನ ವಿದ್ಯಾಪೀಠ. ನಮ್ಮ ಸ್ವಾಮಿಗಳು ಬಿ ಎ ಆಯಿತು. ಬಿ ಎ ಆದಮೇಲೆ ಪಾಠಕ್ಕೆ ಹೋಗಿದ್ದರು. ಅಷ್ಟೊತ್ತಿಗೆ ಅವರಿಗೆ ಪಾಠ ನಡೀತಿತ್ತು. ಪರೀಕ್ಷೆ ಬಂತು. ನಮ್ಮ ಆಚಾರ್ಯ ನಿರ್ಣಯ ಮಾಡಿದ್ದೀನಿ, ಎಮ್ ಎ ಕೊಡೋದೇನು ಬೇಡ ಅಂತ ತಿಳ್ಕೊಂಡಂತೇಳಿ. ಆದರೆ ನಮ್ಮ ಆಚಾರ್ಯ ಅಣ್ಣಂದಿರಿದ್ರು. ಅವ್ರೋಗಿ ಸ್ವಾಮಿಗಳಿಗೆ ಹೇಳಿದರು, ಮತ್ತು ಓದೆಲ್ಲ ಆಗ್ಯದ, ಮತ್ತು ಪರೀಕ್ಷೆ ಹೋಗಂಗಿಲ್ಲ ಅಂತ ಪಾಠ ನಡೆದಂತಾನೆ. ಅದು ನಮ್ಮ ಸ್ವಾಮಿಗಳು ಕರೆದು ಹೇಳಿದ್ರಂತ, ಹೋಗಿ ಬಾ, ಎಷ್ಟು ದಿವಸ ಪರೀಕ್ಷೆ ಅಷ್ಟು ಪಾಠ ನಿಂದಿರಿಸ್ತೀನಿ, ಆಮೇಲೆ ಬಾ ಪಾಠ ಚಾಲು ಮಾಡಿ, ಹೋಗಿ ಪರೀಕ್ಷೆ ಕೊಟ್ಟು. ಇದನ್ನು ನಮ್ಮ ಆಚಾರ್ಯ ಅಣ್ಣಂದ್ರೆ ಹೇಳ್ತಿದ್ರು. ಅಷ್ಟು ತಮ್ಮ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಇದು ಮಾಡಬೇಕು, ಚರ್ಚೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅಂಥ ಒಂದು ವೈಶಿಷ್ಟ್ಯ ಇರ್ತಿತ್ತು. ನಮ್ಮ ಪಂಡ್ರನಾಥಾಚಾರ್ಯ ಹೇಳ್ತಿದ್ರು, ಪಂಡ್ರನಾಥಾಚಾರ್ಯ ನಾವೆಲ್ಲ ಪಾಠಕ್ಕಿರಬೇಕು, ಆದರೆ ಸತ್ಯಜ್ಞಾನ ನಿಮ್ಮ ಆಚಾರ್ಯ ಮೇಲೆ ಭಾಳ ಪ್ರೀತಿ ಮಾಡಬೇಕು. ಏನು ಹೇಳಿದರು, ಆ ಪುಸ್ತಕ ತೊಗೊಂಬ, ಈ ಪುಸ್ತಕ ತೊಗೊಂಬ ಅಂತ ಅವ್ರಿಗೆ ಹೇಳಬೇಕು. ನಾವು ಎಲ್ಲ ಬಿಟ್ಟು ಕೂತವರು. ಅದಕ್ಕೆ ಒಂದು ದಿವಸ ನಾವು ಕೇಳಿಬಿಟ್ಟಿವಿ ಅವ್ರಿಗೆ, ಏನು ಅವನ ಮೇಲೆ ಇಷ್ಟಕ್ಕೆ ಇದು ನಾವು ನಿಮ್ಮ ಶೇಷಂದ್ರಲ್ಲೇನು ನಮಗೆ ಹೇಳಂಗಿಲ್ಲ ಏನು ಅಂತೇಳಿ ಹಿಂಗೆ. ಹಾಗಾದ್ರೆ ಹೋಗು, ಅಲ್ಲಿ ಹೋಗು, ಅದ್ವೈತ ಸಿದ್ಧಿ ಪುಸ್ತಕದೊಳಗೆ ಯಾವ ಪೇಜ್ನೊಳಗೆ ಇಂಥ ವಿಚಾರ ಬಂದದ ಅದನ್ನು ಪೇಜ್ ತೊಗೊಂಬ ಅಂತಕೊಂಡು ಇವ್ರು ನಿಂತರು. ಅದಕ್ಕೆ ಅವ್ನು ಕಳಿಸ್ತೀನಿ. ಅವ್ರಿಗೆ ಹೇಳಿದ್ರೆ ಸಾಕು, ಇಮಿಡಿಯೇಟ್ಲಿ ಆ ಪೇಜ್ ತಂದು ನನಗೆ ಅದ್ರಿಗೆ ಇಡ್ತಾರೆ. ಅಷ್ಟು ಪ್ರತಿಭಾದ ಆ ವ್ಯಕ್ತಿಗೆ. ಅದಕ್ಕೆ ನಾವು ಅವ್ರ ಮೇಲೆ ನಿಮಗೂ ಪ್ರೀತಿ ಮಾಡೋಂಗಿಲ್ಲ ಅಂತಿಲ್ಲ, ಆದರೆ ಹೇಳೋದು ಅವರಿಗೆ ಕೆಲಸ ಹೇಳೋದು ಅಂತಂದ್ರೆ ಆ ವ್ಯಕ್ತಿ ಅಷ್ಟು ಸಿದ್ಧತೆ ಮಾಡ್ಕೊಂಡು ಬಂದಾರೆ ಅಂತನ್ನೋ ಮಾತನ್ನು ಹೇಳ್ತಾನೆ. ಅವರು ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಇಲ್ಲ, ನಾನು ಮುಂಬೈಗೆ ಹೋಗ್ತೇನೆ ಅಂತ. ಯಾಕಂತಂದ್ರೆ ಸತ್ಯಜ್ಞಾನ ಅಂತ ಇರ್ತರು ದಾದರ್ನೊಳಗೆ ಚಾತುರ್ಮಾಸ್ಯ ಕೂತಿದ್ರು. ದಾದರ್ನೊಳಗೆ ಹಿಂದೂ ಕಾಲನಿ ಅಂತದ, ದಾದರ್ ಮಾಟುಂಗ ನೋಡೋದು ಹಿಂದೂ ಕಾಲನಿ ಅಂತದ. ಹಿಂದೂ ಕಾಲನಿಯೊಳಗೆ ಬ್ರಾಹ್ಮಣ ಸಭಾ ಅಂತ ಹೇಳ್ಕೊಂಡು ಅಲ್ಲಿರ್ತಿದ್ರು. ಚಾತುರ್ಮಾಸ್ಯ ಕೂತಾಗ ನಮ್ಮ ಆಚಾರ್ಯ ಇಲ್ಲೇ ಇದ್ದರು. ಯಾಕಂದ್ರೆ ಎಲ್ಲ ಅನೇಕ ಏನು ಅಧಿಕಾರಿ ಇಂಜಿನಿಯರ್ ನಮ್ಮ ಮಾಧುರಿದ್ರು, ಅವರೆಲ್ಲ ಇಂಗ್ಲೀಷ್ ಮೇಲೆ ಹುಚ್ಚು ಭಾಳ. ಹೀಗಾಗಿ ಸ್ವಾಮಿಗಳು ಸಂಸ್ಕೃತದೊಳಗೆ ಹೇಳಬೇಕು, ನಮ್ಮ ಆಚಾರ್ಯ ಇಂಗ್ಲೀಷ್ನೊಳಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಪ್ರವಚನ ಇಲ್ಲ. ಮತ್ತು ನಾನು ಅವಾಗ ಸತ್ಯಜ್ಞಾನಿಗೆ ಗೊತ್ತಾಯ್ತು, ಈ ಮುಂಬೈದೊಳಗೆ ಯಾರಿಗೂ ಏನು ವಿಶೇಷ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡಂತ. ನಮ್ಮ ಅದನ್ನು ಕಳಿಸೆಲ್ಲ ನಾನು ವಿದ್ಯಾಪೀಠ ತೆಗಿಬೇಕಾಗ್ಯದ, ಮುಂತಾಕ್ಷತೆ ಕೊಡ್ರಿ ಅಂತ. ಎಲ್ಲಿ ತೆಗಿತು? ಮುಂಬೈಗೆ ಹುಚ್ಚಿದ್ದಿ ಅಂತ. 4 ದಿವಸ ಊಟ ಸಿಗಂಗಿಲ್ಲ ನಿಂಗೆ. ಅಲ್ಲಿ ಹೋಗಿ ಏನು ಮಾಡ್ತೀವಿ, ಯಾರೇನು ಮಾಡೋಂಗಿಲ್ಲ ಬಿಡೋಂಗಿಲ್ಲ. ನಾವು ಒಂದು ಚಾತುರ್ಮಾಸ್ಯದ್ದು ನೋಡೀನಿ, ಯಾರಿಗೆ ಇಂಟ್ರೆಸ್ಟ್ ಏನು ಭಾಳ ಇಲ್ಲ. ಬೇಕಾದ್ರೆ ಹೇಳೋದು, ಆಗಿನ ಕಾಲಕ್ಕೆ ಅವ್ರು ಹೇಳಿದ್ರಂತ, 3 ಲಕ್ಷ ರೂಪಾಯಿ ಕೊಡ್ತೀನಿ, ವಿದ್ಯಾಪೀಠದ ಧಾರವಾಡದಾಗ ವಿದ್ಯಾಪೀಠದಾಗೆ ಎಲ್ಲ ಮಾತೃ ಬೇಕಾದಷ್ಟು ಮನೆಗಳು, ಎಷ್ಟೆಲ್ಲ ಮನೆಗಳು ಅಲ್ಲೇ ವಿದ್ಯಾಪೀಠ ನಡೀತದೆ, ಎಲ್ಲ ನಡೀತಂತ. ಇಲ್ಲ, ನನಗೆ ಎಲ್ಲಿ ಏನಿಲ್ಲ, ಅಲ್ಲಿ ಹೋಗಿ ಏನಾದ್ರು ಮಾಡಬೇಕಾಗಿದೆ. ಅದಕ್ಕೆ ಆಯಿತು ಅಂತ ತಿಳ್ಕೊಂಡಂತೇಳಿ ಒಂದು ಮುಷ್ಟಿ ಮಂತ್ರಾಕ್ಷತೆ ಕೊಟ್ಟರು. ಜೋಡಿ 7 ಮಂದಿ ಶಿಷ್ಯಂದನ್ನು ಕೊಟ್ಟರು. ಇವ್ನು ಕರ್ಕೊಂಡು ಪಾಠ ಹೇಳ್ಕೊತ ನಾಡು ಅಂತ ತಿಳ್ಕೊಂಡಂತೆ.
ಅವರು ಮುಷ್ಟಿಮಂತ್ರಾಕ್ಷತಾದಿಂದ ಇವತ್ತಿನ ದಿವಸ ಇಷ್ಟು ವಿದ್ಯಾಪೀಠ ಇಷ್ಟು ವಿಸ್ತಾರವಾಗಿ ಬೆಳೆದ. ಇದು ಇವ್ರಿಗೆ ಅನುಕೂಲ ಆಗಬೇಕಲ್ಲ, ಊಟಕ್ಕೆ ಎಷ್ಟು ಊಟ ಹೆಂಗೆ ಊಟಕ್ಕೆ ಹಾಕಬೇಕು, ರೊಕ್ಕ ಇಲ್ಲ. ದಾದರ ಸ್ಟೇಷನ್ದಾಗ ಇಳಿದಾಗ 7 ಮಂದಿ ವಿದ್ಯಾರ್ಥಿಗಳು ಆಮೇಲೆ ನಮ್ಮ ಆಚಾರು ದಾದರ ಸ್ಟೇಷನ್ದಾಗ ಇಳಿದಾಗ 12 ರೂಪಾಯಿ ಅವ್ರ ಕೈಯಾಗಿದ್ದು ಅಂತ. ಅವಾಗ 12 ರೂಪಾಯಿಗೂ ಅಷ್ಟು ಬೆಲೆ ಐತೆ ಬಿಡ್ರಿ, ಮಾತು ಬೇರೆ. ಇದು ನಾನು ಹೇಳೋದು 1948 ಅಲ್ಲ, ಹಾಂ 48-49 ಅಲ್ಲೇ ಇಲ್ಲಿ ಒಂದು 2 ಜನರು ಗುರುತಾಗಿತ್ತು. ಒಂದು ಭೀಮಸೇನ್ ರಾವ್ ಅಂತಿಕೊಂಡು ಅಂತೇಳಿ ಭೂತಾನಿವಾಸ ಶ್ರೀನಿವಾಸನ ಮನೆ ಬಾಜುಕ ಭೀಮಸೇನ್ ರಾವ್ ಅಂತಿದ್ರು. ಶ್ರೀನಿವಾಸನ್ ನನ್ನ ತಂದೆ ಅವ್ರ ಮನೆ ಬಾಜುಕೇನೆ ಭೀಮಸೇನ್ ರಾವ್ ಅಂತಿಕೊಂಡು ಅಂತೇಳಿ. ಅವರು ನಮಗೆ ದೂರಿನ ಬಳಗ, ಯಾಕಂದ್ರೆ ನಮ್ಮ ಕಕ್ಕಿ ಅವ್ರ ಮಗಳು. ಹೀಗಾಗಿ ಅವರೊಬ್ಬರು. ಆನಂತರ ಪೂರ್ಣಯ್ಯ ಕೃಷ್ಣರಾವ್ ಅಂತಿಕೊಂಡು ಅಂತಿದ್ರು. ನಮ್ಮ ಮಾಟುಂಗ ಮನೆ ಎದುರಿಗೆ ಸ್ವಾಮಿ ಇರ್ತಾನಲ್ಲ, ಅದೇ ಬಿಲ್ಡಿಂಗ್ನಾಗ, ಆ ಸ್ವಾಮಿ ಇರೋ ಬಿಲ್ಡಿಂಗ್ನಾಗೇ ಕೆಳಗೆ ಪೂರ್ಣಯ್ಯ ಅಂತಿದ್ರು. ಅವರು ಇನ್ನೊಬ್ಬರು ಆಚಾರ್ಯ ಸೋದರಮ್ಮ ಒಬ್ಬರು ಇಲ್ಲೇ ಮುಂಬೈಕಿದ್ರು. ಅವ್ರ ಪರಿಚಯ ಮೇಲಿಂದ ಬಂದು ಆಮೇಲೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಗೊತ್ತು ಹೆಂಗೆ ಆಗ್ಬೇಕು, ಅದಕ್ಕೆ ಮುಂಜಾನೆ ನಸಿಕಲೆ ಹೇಳಬೇಕು. ಅವ್ರ ಕಡೆಯಿಂದ ಪ್ರಭಾತ್ ಫೇರಿ ಉಪನಿಷತ್ ಹೇಳ್ಕೊತ ಪ್ರಭಾತ್ ಫೇರಿ ಮಾಡಬೇಕು. ಹೀಗಾಗಿ ಯಾರಪ್ಪ ಇಲ್ಲಿ ಬಂದು ವೇದ ಹೇಳೋರು ಯಾರು ಅಂತೇಳಿ ಒಬ್ಬೊಬ್ಬರು ಪರಿಚಯ ಆಗಿ ಆನಂತರ ಅವರು ಇದು ಮಾಡಿದ್ರಂತ, ಏನು ಇವತ್ತು ನೀವು ನಮ್ಮನೆಗೆ ಸೋಮವಾರ ಊಟಕ್ಕೆ ಬರ್ರಿ, ನೀವು ಮಂಗಳವಾರ ಊಟಕ್ಕೆ ಬರ್ರಿ, ನೀವು ಬುಧವಾರ ಊಟಕ್ಕೆ ಬರ್ರಿ. ಹೀಗಾಗಿ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆ ಆಯಿತು. ಇದಕ್ಕೆ ವಾರದ ಊಟದವ್ರು ಅಂತಂದ್ರೆ ಆಗಿನ ಕಾಲದ ವಿದ್ಯಾರ್ಥಿಗಳು ಹಿಂಗೆ ಕಟ್ಪಟ್ಟು ಕಲ್ತಾರೆ. ಇವತ್ತು ಅವ್ರ ಮನೆ ಊಟಕ್ಕೆ ಹೋಗಬೇಕು, ಇವತ್ತು ಇವ್ರ ಮನೆ ಊಟಕ್ಕೆ ಹೋಗಬೇಕು, ಇದ್ದಲ್ಲೇ ಎಲ್ಲ ವ್ಯವಸ್ಥೆ ಇಲ್ಲ. ಇವ್ರು ನಮ್ಮ ಆಚಾರ್ಯ ಏನು ಮಾಡಬೇಕು ಅಂತಕೊಂಡಂತ ಹೋಗಿ ಯೂನಿವರ್ಸಿಟಿ ಲೈಬ್ರರಿ ಕೊಡ್ಬೇಕು, ಇಲ್ಲ ರಿಯಾ ಕಾಲೇಜ್ ಲೈಬ್ರರಿ ಹೋಗಿ ಕೊಡ್ಬೇಕು. ಸಂಜೆನಾಗ ಇವ್ರು ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮುಂಜಾನೆ ಪಾಠ ಹೇಳಬೇಕು, ಲೈಬ್ರರಿಗೆ ಹೋಗಬೇಕು. ಇವ್ರು ಊಟ ಗೀಟ ಮುಗಿಸ್ಕೊಂಡು ಬಂದಮೇಲೆ ಇವ್ರು ಬರಬೇಕಂತ. ರಾತ್ರಿ ಭಾಳ ಆತ ಅಂತಕೊಂಡಂತಂದ್ರೆ ಯಾರೋ ಒಬ್ರು ಅನ್ನ ಮಾಡಿ ಹಾಕಿರ ಊಟ ಮಾಡ್ತಿದ್ದು, ಇಲ್ಲ ಅವಲಕ್ಕಿ ಮೇಲೆ ಇರ್ತಿದ್ದು. ಆ ರೀತಿಯಾಗಿ ಮಾಡಿ ಆನಂತರ ಜನಕ್ಕೆ ಪರಿಚಯ ಆಯಿತು. ಜನರೆಲ್ಲ ಸೇರಿದರು. ಸೇರಿರ್ತಕ್ಕಂಥ ಸಂದರ್ಭದೊಳಗೆ ಆವಾಗ ಇವರು ನಾವು 4 ಆಣೆ ಕೊಡ್ತೀವಿ, 8 ಆಣೆ ಕೊಡ್ತೀವಿ, 25 ಪೈಸಾ 50 ಪೈಸಾ ಅಂತ ಕೊಡ್ತೀವಿ ಅಂತೇಳಿ. ನಮ್ಮ ಬೆಳ್ಯಾಕು ತಿಂಗಳಿಗೆ ಒಂದು 50 ಮನೆ ಇದ್ದು, ಒಬ್ಬರು 1 ರೂಪಾಯಿ ಕೊಡ್ತಿದ್ರು, ಒಬ್ಬರು 8 ಆಣೆ ಕೊಡ್ತಿದ್ರು, ಒಬ್ಬರು 2 ರೂಪಾಯಿ ಕೊಡ್ತಿದ್ರು. ನಾವು ಹೋಗಿ ರಿಸೀಟ್ ಹರಿದು ಕೊಟ್ಟು ಬರ್ತಿದ್ವಿ. 1 ರೂಪಾಯಿ ಮನೆಗೆ ಹೋಗಿ ಕಲೆಕ್ಷನ್ ಮಾಡಿ ನಮ್ಮ ಮಾಟುಂಗದೊಳಗೆ ವಿದ್ಯಾಪೀಠ ನಡೀತಿತ್ತು. ಆಮೇಲೆ ಗುರುವಾರ ಶನಿವಾರ ಮುಷ್ಟಿ ಫಂಡಕ್ಕೆ ಹೋಗು, ಅಕ್ಕಿ ಬೇಳೆ 2 ಚೀಲ ತೊಗೊಂಡು ಹೋಗ್ಬೇಕು, ಒಂದ್ರೊಳಗೆ ಅಕ್ಕಿ ಒಂದ್ರೊಳಗೆ ಬೇಳೆ. ಅದರಿಂದ ವಿದ್ಯಾಪೀಠ ನಡಿಬೇಕು. ಅಷ್ಟು ಬಡತನ ಇತ್ತು. ಆದರೆ ಅವ್ರ ಅನುಗ್ರಹದಿಂದ ನಾವು ಎಷ್ಟು ಶ್ರೀಮಂತರಿದ್ದೀವಲ್ಲ, ನಾವು ಮನೆಗೆ ಹೋಗೋ ಅವಶ್ಯಕತೆನೇ ಬೀಳಂಗಿಲ್ಲ. ಅವರ ಅನುಗ್ರಹದಿಂದ, ನಮ್ಮ ಗುರುಗಳ ಅನುಗ್ರಹದಿಂದ ಬೇಕಾದಷ್ಟು ಮಧ್ಯಾಹ್ನ ಎಷ್ಟು ಮಂದಿ ಬಂದರೂ ಊಟಕ್ಕೆ ಹಾಕುವ ಸಾಮರ್ಥ್ಯ ದೇವರು ಕೊಟ್ಟಾನೆ. ತಾತ್ಪರ್ಯ ಅವರ ಪುಣ್ಯ ಅಷ್ಟಿತ್ತು. ತತ್ವಜ್ಞಾನ ಉಳಿಬೇಕು, ವಿದ್ಯಾರ್ಥಿಗಳು ಕಲಿಬೇಕು ಅಂತಕ್ಕಂಥ ಒಂದು ಆಗ್ರಹ, ಅದು ಸತ್ಯಜ್ಞಾನ ತೀರ್ಥರ ಮಂತ್ರಾಕ್ಷತ ಪ್ರಭಾವ ಅಂತೇಳಿ ಅವ್ರು ಹೇಳ್ತಿದ್ರು. ಇಂಥ ಸತ್ಯಜ್ಞಾನ ತೀರ್ಥರನ್ನು ನೆನೆಸಿದ ದಿವಸವೇ ನಮಗೆ ಅತ್ಯಂತ ಶ್ರೇಷ್ಠವಾದ ದಿನ. ಇಂಥ ಸತ್ಯಜ್ಞಾನ ತೀರ್ಥರು ನಮಗೆ ತತ್ವಜ್ಞಾನದಲ್ಲಿ, ಶಾಸ್ತ್ರ ಕಲಿಯುವ ವಿಷಯದಲ್ಲಿ ವಿಶೇಷವಾದ ಅನುಕೂಲತೆಯನ್ನು ಕೊಡಲಿ ಅಂತ ತಿಳ್ಕೊಂಡಂತೇಳಿ ನಾನು ಹೇಳ್ತಾ, ಗುರುವಂತರ್ಗತ ಭಾರತೀಯರ ಮುಖ್ಯ ಸತ್ಯಜ್ಞಾನ ತೀರ್ಥ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಭೂಷೇತ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.